ॐ जन्माद्यस्य यतोन्मयादितरतः अर्थेष्वभिघ्नेश्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्रीब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरुर्गलितं फलं शुकमुखादमृतद्रवसंयुतं पिबत भागवतं रसम् आलयम् मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अषेढसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते अद्य श्रीमद्भागवते दशमस्कन्धान्तर्गतकथा प्रारम्भे सति किञ्चित् पूर्वकथानुवादः।
ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಪರಮಾತ್ಮ ನಿನ್ನೆ ಉದ್ಧವನಿಗೆ ಹೇಳಿದ, ಉದ್ಧವ, ನೀನು ಬ್ರಹ್ಮನಿಗಿಂತಲೂ ರುದ್ರದೇವರಿಗಿಂತಲೂ ಲಕ್ಷ್ಮಿಗಿಂತಲೂ ನನಗೆ ಹೆಚ್ಚು ಪ್ರಿಯ ಅಂತ ತಿಳ್ಕೊಂಡಂತೆ. ಅಂದರೆ ಈಗ ಸದ್ಯಕ್ಕೆ ಉದ್ಧವನಿಗೆ ಭಕ್ತಿಯ ಉದ್ರೇಕಕ್ಕೋಸ್ಕರ ಪರಮಾತ್ಮನ ಪರಮಾನುಗ್ರಹ ನನಗಿದೆ ಅಂಥೇಳಿ ವಿಶೇಷ ಭಕ್ತಿ ಹುಟ್ಟುವುದಕ್ಕೋಸ್ಕರ ಪರಮಾತ್ಮ ಹೇಳಿದ್ದೇ ಹೊರತು ಪ್ರಾಸಂಗಿಕವಾಗಿ ನೀನು ಉತ್ತಮ ಅಂತ ತಿಳ್ಕೊಂಡಂತ ಹೇಳಿದ್ದು. ಇದಕ್ಕೆ ಈಗ ಒಬ್ಬ ಅತಿಥಿಗಳನ್ನು ಕರೆಸಿರ್ತೇವೆ, ಅವರ ಪ್ರವಚನ ಇಟ್ಟಿರ್ತೇವೆ. ಇವರ ಸಮಾನ ಪಂಡಿತರು ಯಾರೂ ಇಲ್ಲ, ಇವರ ಸಮಾನ ಭಕ್ತರುಗಳು ಜಗತ್ತಿನಲ್ಲೇ ಸಿಗಲಿಕ್ಕೆ ಸಾಧ್ಯವಿಲ್ಲ ಅಂತ ಆ ಕಾಲಕ್ಕೆ ಅವರನ್ನು ವರ್ಣನೆ ಮಾಡ್ತೇವೆ. ಇದರರ್ಥ ಬೇರೆಯವರು ಇಲ್ಲ ಅಂತಲ್ಲ. ಇದಕ್ಕೆ ಅಯೋಗ ವ್ಯವಚ್ಛೇದ ಅಂತ ತಿಳ್ಕೊಂಡಂತೇಳಿ ಸಾಹಿತ್ಯಶಾಸ್ತ್ರದಲ್ಲಿ ಕರೀತಾರೆ. ಪಾರ್ಥ ಏವ ಧನುರ್ಧರ ಅಂದರೆ ಪಾರ್ಥ ಧನುರ್ಧರ ತಪ್ಪದೇ ಇದ್ದಾನೆ ಅಂತ ಅರ್ಥ. ಉಳಿದವರು ಯಾರೂ ಇಲ್ಲ ಅಂತ ಅರ್ಥ ಅಲ್ಲ. ಇದು ಅನ್ಯಯೋಗ ವ್ಯವಚ್ಛೇದ ಅಂತ ತಿಳ್ಕೊಂಡಂತನ್ನೋದು ಪರಮಾತ್ಮ ಸರ್ವೋತ್ತಮ, ಅಲ್ಲಿ ಯಾರೂ ಸರ್ವೋತ್ತಮರು ಇಲ್ಲ. ಅದು ಅನ್ಯಯೋಗ ವ್ಯವಚ್ಛೇದ ಅಂತ ಸಾಹಿತ್ಯಶಾಸ್ತ್ರದಲ್ಲಿ ನಾವು ಕರಿತೇವೆ. ಅಯೋಗ ವ್ಯವಚ್ಛೇದ ಪಾರ್ಥೇವ ಧನುರ್ಧರ ಅಂತಿಕೊಂಡಂತನ್ನುವ ಪ್ರಯೋಗದಲ್ಲಿ ನಾವು ಕಾಣ್ತೇವೆ. ಹಾಗೆ ಇಲ್ಲಿ ನೀನು ಪರಮಭಕ್ತ, ಇದರರ್ಥ ನಿನ್ನ ಹೊರತು ಬೇರೆ ಭಕ್ತರಿಲ್ಲ ಅಂತ ಅರ್ಥ ಅಲ್ಲ. ಮಹಾಲಕ್ಷ್ಮೀ ದೇವಿ ಸರ್ವಶ್ರೇಷ್ಠ ಭಕ್ತಳು ಅಂತನ್ನೋದನ್ನು ನಿನ್ನಿನ ದಿವಸ ನಾವು ಕಂಡಿದ್ದೇವೆ. ಉದ್ಧವ ಹೇಳ್ತಾನೆ, ಪರಮಾತ್ಮ ನನ್ನನ್ನು ವರ್ಣನೆ ಮಾಡಿ ಮತ್ತು ಅಹಂಕಾರಕ್ಕೆ ಒಳಗಾಗಬೇಡ ಪರಮಾತ್ಮ, ನಾವೊಬ್ಬ ಸಾಮಾನ್ಯ ಭಕ್ತ. ಆ ಮಹಾಲಕ್ಷ್ಮೀ ದೇವಿಯಲ್ಲಿ ಬ್ರಹ್ಮದೇವರು ರುದ್ರದೇವರು ನನ್ನ ಅನಂತ ಪಾಲು ದೊಡ್ಡವರು. ನನ್ನ ಮೇಲೆ ಸ್ನೇಹ ಮಾಡ್ತೀಯಲ್ಲ, ಇದಕ್ಕಿಂತಲೂ ಹೆಚ್ಚು ಏನಲ್ಲ. ಎರಡು ಪ್ರಶ್ನೆಗಳು ನನ್ನದಿವೆ. ನಿನ್ನ ಸ್ವಾಭಾವಿಕ ಭಕ್ತರ ಲಕ್ಷಣವನ್ನು ನನಗೆ ಹೇಳು. ನಿನ್ನ ಭಕ್ತರು ಹೇಗಿರ್ತಾರೆ ಅಂತ. ಆನಂತರ ಈಗ ಸುಖ ಪ್ರಾರಬ್ಧದಿಂದ ಭಕ್ತರಿಗೆ ಸಂಪತ್ತು ಬಂತು, ಅಧಿಕಾರ ಬಂತು, ಆಗ ಅದರಲ್ಲಿ ಅವರು ಆಸಕ್ತರಾಗಿ ನಿನ್ನನ್ನು ಮರಿಬೋದಲ್ಲ. ಎಲ್ಲರಿಗೂ ನೀನು ಬಡವರಾಗಿಯೇ ಮಾಡಿ ಆನಂತರ ಅನುಗ್ರಹ ಮಾಡ್ತೀನಿ ಅಂತ ಹಾಗೇನಿಲ್ಲ. ಈ ಎರಡು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡು ಅಂತ ಕೇಳಿದ್ದ. ಆಗ ಪರಮಾತ್ಮ ಹೇಳ್ತಾನೆ, ನೋಡಪ್ಪ, ನನ್ನನ್ನೇ ಪ್ರೀತಿಸುವ ಭಕ್ತರು ಈ ರೀತಿಯಾಗಿರ್ತಾರೆ. ನಿಷ್ಕಿಂಚನಾಃ ಮೈ ಅನುರಕ್ತ ಚೇತಸಃ
ಶಾಂತಾಃ ಮಹಾಂತಾಃ ಅಖಿಲ ಜೀವವತ್ಸಲಾಃ ಕಾಮೈರನಾಲಬ್ಧಧಿಯಃ ಅಜುಷಃ ಏತೆ ನೈರಪೇಕ್ಷಂ ವಿದುಃಸುಖಂ ಮಮ. ಭಕ್ತರ ಲಕ್ಷಣವನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ನಿಷ್ಕಿಂಚನಃ, ನನಗೆ ಅಪ್ರಿಯವಾದದ್ದನ್ನು ಯಾವುದನ್ನೂ ಸ್ವೀಕರಿಸುವುದಿಲ್ಲ, ಯಾವುದನ್ನು ಬಯಸುವುದಿಲ್ಲ. ನಾವು ನಿಷ್ಕಿಂಚನ ಆಗೋದಿಲ್ಲ. ದೇವರಿಗೆ ಯಾವುದು ಬೇಡ ಅಂತ ಕೆಲಸ ಮಾಡ್ತೇವೆ ನಾವು. ದೇವರು ಯಾವುದನ್ನು ಮಾಡಬೇಡ ಅಂತ ತಿಳ್ಕೊಂಡು ಅಂತೇಳಿ ಧರ್ಮಶಾಸ್ತ್ರದಿಂದ ಹೇಳಿದ್ದಾನೆ. ರಾತ್ರಿ ಹೊತ್ತು ಎಚ್ಚರ ಇರಬೇಡ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳು. ಪಿಕ್ಚರ್ ಹೆಂಗೆ ಬಿಡ್ಬೋದು ಅಂತಕ್ಕಂಥ ಒಂದು. ಆದರೆ ನಿಜವಾದ ಭಕ್ತರು ಇದು ಭಗವಂತನಿಗೆ ಪ್ರಿಯವಲ್ಲ, ನಾನು ಮಾಡೋದಿಲ್ಲ. ವಿದುರನಿಗೆ ಗೊತ್ತಾಯಿತು, ನಾನು ಕೌರವರ ಪಕ್ಷದಲ್ಲಿರುವುದು ಶ್ರೀಕೃಷ್ಣನಿಗೆ ಸಮ್ಮತವಿಲ್ಲ. ಬಿಟ್ಟ, ಮಂತ್ರಿ ಪದವನ್ನು ಬಿಟ್ಟು ಹೊರಟೇ ಬಿಟ್ಟ. ಮಹಾಮಂತ್ರಿ ಪದ, ಅದು ಹಸ್ತಿನಾವತಿಯ ಮಂತ್ರಿ ಪದ. ಎಲ್ಲರೂ ಇವನಿಗೆ ಮರ್ಯಾದೆ ಕೊಡ್ತಾರೆ, ಇವನ ಮಾತನ್ನು ಮೀರುವಾಗ ಬಹಳ ವಿಚಾರ ಮಾಡ್ತಾರೆ. ಅಂಥ ಒಂದು ದೊಡ್ಡ ಸ್ಥಾನ ವಿದುರನದು. ಆದರೆ ಪರಮಾತ್ಮ ಆ ವಿದುರನಿಗಂತ ವಿಶಿಷ್ಟ ಸ್ಥಾನ ಕೊಟ್ಟರು. ಇದು ಪರಮಾತ್ಮನಿಗೆ ಸಮ್ಮತವಲ್ಲ, ಬಿಟ್ಟೋಗ್ಬಿಟ್ಟ. ಯುದ್ಧದಲ್ಲಿ ಭಾಗವಹಿಸಲೇ ಇಲ್ಲ. ಮೈ ಅನುರಕ್ತ ಚೇತಸಃ, ಮನಸ್ಸಿನಲ್ಲೂ ನಾನೇ, ಅವರಿಗೆ ಬುದ್ಧಿಯಲ್ಲಿಯೂ ನಾನೇ. ನನ್ನ ಬಗ್ಗೆ ವಿಚಾರ ಮಾಡ್ತಾರೆ. ಬೇರೆ ಮನೆ ಮಠ ಇತ್ಯಾದಿಗಳ ಬಗ್ಗೆ ವಿಚಾರವೇ ಮಾಡೋದಿಲ್ಲ. ಗೋಪಿಕಾ ಸ್ತ್ರೀಯರ ಸಂದರ್ಭದಲ್ಲಿ ನಾವು ಕಂಡಿದ್ದೇವೆ. ಹೇಳ್ತಾರೆ, ಪತಿಸುತಾನ್ವಯಾನ್ ಭ್ರಾತೃ ಬಾಂಧವಾನ್ ಅತಿ ವಿಲಂಘ್ಯತೆ ಹಿ ಅಚ್ಯುತಾಗತಃ. ಗಂಡ ಮಕ್ಕಳು, ಮರಿಮಕ್ಕಳು, ಸಣ್ಣ ಕೂಸುಗಳು, ಕೈಕೂಸುಗಳು, ಮನೆ ಮಠ ಎಲ್ಲ ಮರೆತು ಬಂದಿದ್ದೇವೆ. ಪರಮಾತ್ಮ, ನೀನು ನಮಗೆ ಬೇಕು, ದರ್ಶನ ಕೊಡು. ನೀನು ಉಪಕಾರ ನಾವು ಸ್ಮರಿಸಲಿಕ್ಕೆ ಎಷ್ಟು ಮರೆಸಿದ್ರೂ ಕಡಿಮೆನೇ ಇದೆ. ವಿಷಜಲಾಶಯಾತ್ ವ್ಯಾಲ ರಾಕ್ಷಸಾತ್, ವಿಷದಿಂದ ಕೂಡಿದ ಆ ಕಾಲಿಯ ಮಡುವಿನಿಂದ ನಮ್ಮನ್ನು ಸಂರಕ್ಷಣೆ ಮಾಡಿದ್ದೆ. ರಾತ್ರಿ ಕಾಲದಲ್ಲಿ ಹತ್ತಿದ ಬೆಂಕಿಯಿಂದ ಸಂರಕ್ಷಣೆ ಮಾಡಿದ್ದೆ. ನಿನ್ನ ಉಪಕಾರದ ಆ ಒಂದು ಭಾರ ಏನಿದೆ ಅದನ್ನು ನಾವು ತೀರಿಸಲಿಕ್ಕೆ ಆಗೋದಿಲ್ಲ. ಪರಮಾತ್ಮ, ನೀನೇ ಬೇಕು ನಮಗೆ, ಬೇರೆ ಏನೂ ಬೇಡ. ಮೈ ಅನುರಕ್ತ ಚೇತಸಃ, ಇಂಥವರು ಭಕ್ತರು ಅಂತಿಕೊಂಡು ಅಂತ ಹೇಳ್ತಾರೆ. ಶಾಂತಾಃ, ಕಾಮಕ್ರೋಧಗಳ ಪೀಡೆಗೆ ಒಳಗಾಗೋದಿಲ್ಲ. ಶಾಂತವಾಗಿರ್ತಕ್ಕಂತಹ, ಏನು ಬಂದರೂ ಅದನ್ನು ತಡೆದುಕೊಳ್ತಕ್ಕಂಥ ಒಂದು ಆ ಸಹನಶೀಲತೆ ನಾವು ಯುಧಿಷ್ಠಿರನಲ್ಲಿ ಕಾಣ್ತೇವೆ. ರಾಜಸೂಯಾಗದ ಆಯಿತು, ಅದರಿಂದ ಅವನಿಗೆ ಅಹಂಕಾರವೂ ಬರಲಿಲ್ಲ. ಪಾಂಡವರು ಯಾರಿಗೂ ಬಂದಿದ್ದಿಲ್ಲ, ಆ ಮಾತು ಬೇರೆ. ಆ ನಂತರ ರಾಜ್ಯ ತನ್ನ ತಪ್ಪಿನಿಂದ ಕಳೆದುಕೊಂಡ. ಆಗಲೂ ಶಾಂತವಾಗಿ ಋಷಿಗಳ ಸೇವೆಯಲ್ಲಿ ಎತ್ಕೊಂಡು ಬಿದ್ದ. ಕಾಮ ಮತ್ತು ಕ್ರೋಧಗಳಿಗೆ ಒಳಗಾಗಲಿಲ್ಲ. ರಾಜ್ಯ ಬೇಕು, ಯಾಕೆ ಈ ನಿಯಮ, ಪರಿಪಾಲನೆ ಮಾಡೋದೇಕೆ, ಹೋಗಿ ಯುದ್ಧ ಮಾಡೋಣ ಅನ್ನಲಿಲ್ಲ.
ತಮಗೆ ಅಪಮಾನ ಮಾಡಿದ ದುರ್ಯೋಧನನನ್ನು ಚಿತ್ರರಥ ಗಂಧರ್ವ ಕಟ್ಟಿಕೊಂಡು ಹೊರಟಿದ್ದಾನೆ ಅಂತಂದಾಗ ಹೋಗಿ ತಮ್ಮಂದರಿಗೆ ಹೇಳ್ತಾನೆ, ಎಷ್ಟಾದರೂ ನಮ್ಮ ಬಿಡಿಸ್ಕೊಂಡು ಬನ್ನಿ ಅಂತ ಹೇಳ್ಕೊಂಡು. ಅವನ ಮೇಲೆ ಕ್ರೋಧವೂ ಕೂಡ ಇಲ್ಲ. ಈ ರೀತಿಯಾಗಿ ಭಕ್ತರು ಶಾಂತರಾಗಿರ್ತಾರೆ. ಮಹಾಂತಹ ಯಾವಾಗಲೂ ದೊಡ್ಡವರಲ್ಲಿ ನನ್ನನ್ನು ಕಾಣ್ತಾರೆ. ಸ್ವಾಮಿಗಳಲ್ಲಿ, ಗುರುಗಳಲ್ಲಿ ದೇವರನ್ನು ಕಾಣ್ತಕ್ಕಂಥ ಅನೇಕ ಜನ ಭಕ್ತರು ಅಂತೇನಿದ್ದಾರೆ, ಇವರೆಲ್ಲರೂ ಮಹಾಂತಹ ಮಹತ್ಸು ಭಗವಂತಂ ದ್ರಷ್ಟಾರಃ ಮಹಾಂತಹ. ಜ್ಞಾನಿಗಳಲ್ಲಿ ದೇವರನ್ನು ಕೊಂಡು ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತೇಳಿ ಶರಣಾಗತರಾಗ್ತಾರಲ್ಲ, ಅಂತಹ ವ್ಯಕ್ತಿಗಳು, ಅಂತಹ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಉದಾಹರಣೆ ನಮಗೆ ಪುರಾಣಗಳಲ್ಲಿ ಸಿಕ್ಕುತ್ತದೆ. ಉಪಮನ್ಯು ಅಂತಕ್ಕಂತಹ ಶಿಷ್ಯ ಗುರುಗಳು ಅದು ಬೇಡ ಇದು ಬೇಡ ಎಲ್ಲೋ ಬಿಟ್ಟ, ಉಪವಾಸದಿಂದ ಗಡಿಬಿಡಿಯಲ್ಲಿ ಪ್ರಾಣ ಹೋಗುವ ಪ್ರಸಂಗ ಬಂದಾಗ ಎಕ್ಕೆ ಎಲೆಗಳನ್ನು ತಿಂತಾನೆ. ಆ ಉಷ್ಣದಿಂದ ಕಣ್ಣು ಹೋಗ್ತದೆ. ಗುರುಗಳು ಅವನಿಗೆ ಅಶ್ವಿನಿ ದೇವತೆಗಳನ್ನು ಸ್ಮರಿಸ ಮಾಡುವಂತೆ ಬಂದು ಹೇಳ್ತಾರೆ. ಅಶ್ವಿನಿ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ನಿನಗೆ ನಾವು ಅಭಿಮಂತ್ರಿತವಾದ ಒಂದು ರೊಟ್ಟಿ ಕೊಡ್ತೇವೆ, ಯಾರಿಗೂ ಕೊಡದೆ ತಿನ್ನಬಾರ್ದು. ಅವನು ಹೇಳಿದ ಸಾಧ್ಯ ಇಲ್ಲ, ಕಣ್ಣು ಬರದಿದ್ದರೂ ಪರವಾಗಿಲ್ಲ, ನಾನು ಗುರುಗಳಲ್ಲಿದ್ದ ಭಗವಂತನಿಗೆ ನಿವೇದನ ಮಾಡದೆ ನಾನು ಏನನ್ನೂ ಸ್ವೀಕರಿಸುವುದಿಲ್ಲ, ನೀವು ಯಾರಿಗೂ ಕೊಡಬೇಡ್ರಿ ಅಂತ ತಿಳ್ಕೊಂಡು ಕರಾರಿಗೆ ಹೇಗೆ ಒಪ್ಪಲಿ ಅಂಥವನಿಗೆ ಗುರುಗಳ ಆಶೀರ್ವಾದದಿಂದಲೇ ಅವನಿಗೆ ತತ್ವಜ್ಞಾನ ಬ್ರಹ್ಮಜ್ಞಾನ ಸಿಕ್ತು. ಅಖಿಲ ಜೀವವತ್ಸಲಾಹ, ಜಗತ್ತಿನಲ್ಲಿ ಸಕಲ ಜೀವರ ಮೇಲೆ ಅವನಿಗೆ ಪ್ರೇಮ ಇರ್ತದೆ, ಪ್ರೀತಿ ಇರ್ತದೆ. ಸಕಲ ಜೀವವತ್ಸಲಾಹ. ಭರತ ರಾಜ್ಯ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಎಲ್ಲರನ್ನೂ ಬಿಟ್ಟು ಬಂದಿದ್ದ. ಆದರೆ ಆ ಜಿಂಕೆಯ ಮೇಲೆ ಒಂದು ವಿಶೇಷವಾದ ಕರುಣೆಯನ್ನು ತೋರಿಸಿದ. ಅದೇ ಮೋಹದಲ್ಲಿ ಬಿದ್ದ ತಪ್ಪಾಯಿತು. ಆದರೆ ಜೀವವತ್ಸಲಾಹ, ಪ್ರಾಣಿ ಪಶು ದೀನರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಿಂದ ವಾತ್ಸಲ್ಯವನ್ನು ತೋರಿಸ್ತಕ್ಕಂಥ ವ್ಯಕ್ತಿಗಳು ಅಂತ ತಿಳ್ಕೊಂಡಂತಿದ್ದ. ಹೀಗೆ ಇರ್ತಾರೆ ನನ್ನ ಭಕ್ತರು ಅಂತ ತಿಳ್ಕೊಂಡಂತಂದಿದ್ದ. ಅಜುಷಾಹ, ಪಂಚಪಕ್ವಾನ್ನಗಳಲ್ಲಿ ಸಂಪೂರ್ಣ ಅನಾದರ. ಸತ್ಯಜ್ಞಾನ ತೀರ್ಥರು ಹಸುವಿಗೆ ನವಣಕ್ಕೆ ತಿನ್ನಿಸಿ ಆನಂತರ ಸೆಗಣಿಯಲ್ಲಿ ಬಂದಿರತಕ್ಕಂಥ ಅವುಗಳನ್ನು ಸೆಗಣಿ ತೊಳೆದು ಒಂದು ಅರ್ಧ ಮುಷ್ಟಿಯೋ ಒಂದು ಮುಷ್ಟಿಯೋ ಅಥವಾ ಹತ್ತೆ ಕಾಳು ಅಷ್ಟೇ ಬೇಯಿಸಿ ಅಷ್ಟೇ ತಿಂದಿರ್ತಕ್ಕಂಥ ವ್ಯಕ್ತಿಗಳು. ಉತ್ತರಾದಿ ಮಠದ ಪೀಠಾಧೀಶರು ಚಿಕ್ಕ ನೈವೇದ್ಯವನಿಗೆ ಪಂಚಪಕ್ವಾನ ಮಾಡು ಅಂತ ಹೇಳಿದ್ರೆ ಸಂತೋಷದಿಂದ ಮಾಡಿ ಹಾಕ್ತಕ್ಕಂಥವನು. ಆದರೆ ಬೇಡ, ಪರಮಾತ್ಮನನ್ನು ಬಿಟ್ಟು ಬೇರೆ ಏನೂ ಬೇಕಾಗಿಲ್ಲ, ವಿಷಯ ಪದಾರ್ಥದಲ್ಲಿ ಆಸಕ್ತಿ ಇಲ್ಲ. ಒಮ್ಮೆ ಅವರಿಗೆ ಜಿಲೇಬಿ ತಿನ್ನಬೇಕು ಅಂತ ಮನಸ್ಸಿನಾಗ ಬಂತಂತೆ. ಅದ್ಭುತ ಜಿಲೇಬಿಯನ್ನು ಮಾಡ್ತಕ್ಕಂಥ ಅಡುಗೆಯವರನ್ನು ಕರೆದು ಸಮೃದ್ಧವಾಗಿ ಮಾಡಿಸಿ ಎಲ್ಲ ಪಂಡಿತರಿಗೆ ಎಲ್ಲ ಮಠದ ಸಿಬ್ಬಂದಿಗಳಿಗೆ ಉಣಿಸಿದ್ರು. ತಾವು ಮಾತ್ರ ಸ್ವೀಕಾರ ಮಾಡಲಿಲ್ಲ. ತಾವು ಮಾತ್ರ ಅದೇ ನವಣಕ್ಕೆಯನ್ನು. ಈ ರೀತಿಯಾಗಿ ವಿಷಯ ಭೋಗಗಳನ್ನು ಹತ್ತಿರ ಬರಲಿಕ್ಕೆ ಬಿಡದೇ ಇರತಕ್ಕಂಥ ಅನೇಕ ವ್ಯಕ್ತಿಗಳು ನಮ್ಮ ಎದುರಿಗಾಗಿ ಹೋಗಿದ್ದಾರೆ.
ಕಾಮೈರನಾಲಬ್ಧಧಿಯಃ. ವಿಷಯ ಸುಖಗಳೆಲ್ಲವೂ ಕೂಡ ನಶ್ವರ ಅಂತ ತಿಳ್ಕೊಂಡಂತ ಹೇಳಿ ತಿಳಿದುಕೊಂಡು ಪರಮಾತ್ಮನೇ ಬೇಕು ಅಂತ ತಿಳ್ಕೊಂಡಂತಕ್ಕಂಥ ವ್ಯಕ್ತಿಗಳು. ಪ್ರಿಯವ್ರತ ಮಹಾರಾಜ ಸಂಪೂರ್ಣ ಭೂಮಂಡಲಕ್ಕೆ ರಾಜ. ಸಂಪತ್ತಿಗೇನು ಕಡಿಮೆ ಇರಲಿಲ್ಲ. ಅಂತಃಪುರದಲ್ಲಿ ಸುಂದರ ಸ್ತ್ರೀಯರು. ಕೊನೆಗೆ ತನ್ನ ಮಗ ಕೈಗೆ ಬಂದಾಕ್ಷಣಕ್ಕೇನೆ ಅವನಿಗೆ ರಾಜ್ಯವನ್ನು ಒಪ್ಪಿಸಿ ಸರ್ವಸ್ವವನ್ನು ಬಿಟ್ಟು ಹೊರಟೇ ಬಿಟ್ಟ ಕಾಡಿಗೆ. ಪೃಥ್ವಿ ಆಧಿಪತ್ಯವನ್ನು ಅವನು ಬಿಟ್ಟು ಹೊರಟೋಗ್ಬಿಟ್ಟ. ಕಾಮೈರನಾಲಬ್ಧ ಧಿಯ. ಇಂತಹ ವ್ಯಕ್ತಿಗಳು ಅಂತೇನಿದ್ದಾರೆ, ಇವರು ಆನಂದ ಸ್ವರೂಪನಾದ ನನ್ನನ್ನೇ ನೋಡ್ತಾ, ನನ್ನ ರೂಪವನ್ನೇ ಚಿಂತನೆ ಮಾಡ್ತಾ, ನನ್ನ ಅವತಾರದ ಮಹಿಮೆಗಳನ್ನು ಚಿಂತನೆ ಮಾಡ್ತಾ ಆನಂದದಿಂದ ಇರ್ತಾರೆ. ಅವರ ಆನಂದಕ್ಕೆ ಪಾರವೇ ಇರೋದಿಲ್ಲ. ಆ ಆನಂದ ಸುಖಾನುಭೂತಿಯಲ್ಲಿ ಇರ್ತಾರೆ. ಸರ್ವಸ್ವವನ್ನು ಮರಿತಕ್ಕಂಥ ವ್ಯಕ್ತಿಗಳು ಅಂತ ತಿಳ್ಕೊಂಡಂದಿದ್ದಾರೆ. ಅವ್ರಿಗೆ ಗೊತ್ತಿದೆ ಪರಮಾತ್ಮನಲ್ಲಿರ್ತಕ್ಕಂಥದ್ದು ನಿರಪೇಕ್ಷ ಆನಂದ, ಅಂದರೆ ಸ್ವತಂತ್ರವಾಗಿರ್ತಕ್ಕಂಥ ಆನಂದ. ಅವನ ಆನಂದಕ್ಕೆ ಸಾಧನಗಳು ಬೇಕಾಗಿಲ್ಲ. ಅವನ ಸತ್ತಾ ಪ್ರಮಿತಿ ಪ್ರವೃತ್ತಿಗೆ ಬೇರೆ ಯಾರ ಅವಶ್ಯಕತೆಯೂ ಇಲ್ಲ. ಅಂಥ ಶ್ರೀಹರಿಯನ್ನು ಕಂಡು ಅವನ ಜ್ಞಾನಾನಂದ ರೂಪವನ್ನು ಸ್ಮರಣೆ ಮಾಡ್ತಾ ಅದರಲ್ಲೇ ಆನಂದಿತರಾಗಿರ್ತಕ್ಕಂಥ ವ್ಯಕ್ತಿಗಳು ಅನೇಕ ಜನ ಇದ್ದಾರೆ. ಇದು ನನ್ನ ಭಕ್ತರ ಲಕ್ಷಣಪ್ಪ. ನನ್ನ ಭಕ್ತರು ನನ್ನ ಮನಸ್ಸಿನ ವಿರುದ್ಧ ಯಾವುದನ್ನು ಸ್ವೀಕರಿಸುವುದಿಲ್ಲ. ಮನಸ್ಸು ಬುದ್ಧಿಗಳಲ್ಲಿ ನನ್ನನ್ನು ಬಿಟ್ಟು ಬೇರೆ ಯಾರನ್ನೂ ಚಿಂತಿಸುವುದಿಲ್ಲ. ತಮಗೆಂತ ಉತ್ತಮರ ಅಂತರ್ಗತರಾಗಿ ನನ್ನನ್ನು ಕಾಣ್ತಾರೆ. ಕಾಮಕ್ರೋಧಾದಿಗಳಿಗೆ ವಶರಾಗೋದಿಲ್ಲ. ಸಕಲ ಜೀವರಲ್ಲಿದ್ದ ಭಗವಂತನನ್ನು ಕೊಂಡು ಎಲ್ಲ ಜೀವರನ್ನು ಪ್ರೀತಿಸ್ತಾರೆ. ಆ ನಂತರ ಯಾವುದೇ ಕಾಮನೆಯನ್ನು ಕೂಡ ಬಯಸದೆ ಪರಮಾತ್ಮನೇ ಸಾಕು ಅಂತೇಳಿ ಅಂತಕ್ಕಂಥ ರೀತಿಯಲ್ಲಿ ಅವರು ಭಕ್ತಿಯನ್ನು ಮಾಡ್ತಾ ಇರ್ತಾರೆ. ಇದು ನನ್ನ ಸದ್ಭಕ್ತರ ಲಕ್ಷಣಪ್ಪ. ನೀನು ಕೇಳಿದೆಯಲ್ಲ, ಪೂರ್ವ ಪುಣ್ಯದಿಂದ ಸುಖ ಪ್ರಾರಬ್ಧ ಇದ್ದರೆ, ಅನಾಯಾಸವಾಗಿ ಸುಖ ಸಾಧನಗಳು ಸಿಕ್ಕರೆ ಅವರು ಆ ಸುಖ ಸಾಧನಗಳ ಹಿಂದೆ ಬಿದ್ದು ನಿನ್ನನ್ನು ಮರಿಬಹುದಲ್ಲ. ಕೃಷ್ಣ ಹೇಳ್ತಾನೆ, ಇಲ್ಲ, ನನ್ನ ಭಕ್ತರು ನನ್ನನ್ನು ಮರೆಯೋದಿಲ್ಲ. ಬಾಧ್ಯಮಾನೋಪಿ ಮದ್ಭಕ್ತೋ ವಿಷಯೈ ಅಜಿತೇಂದ್ರಿಯೈ ಜಿತೇಂದ್ರಿಯರಾಗದೇ ಇರತಕ್ಕಂಥವರು ವಿಷಯ ಭೋಗದಲ್ಲಿ ಬಿದ್ದು ಪೀಡಿತರಾಗ್ತಾರೆ. ಆದರೆ ನನ್ನ ಭಕ್ತ ವಿಷಯದ ಮಧ್ಯದಲ್ಲಿದ್ದರೂ ಅದರ ಕಡೆಗೆ ಲಕ್ಷ್ಯ ಕೊಡೋದಿಲ್ಲ. ಉದಾಹರಣೆಗೆ ಶ್ರೀಪಾದರಾಜರು ಸುಖ ಪ್ರಾರಬ್ಧ, ಮುತ್ತಿನ ಕವಚ ಹಾಕ್ಕೊಳ್ಬೇಕು, ಅನೇಕ ಥರದ ಪಂಚೋಪಕ್ವಾನ ಅಡುಗೆಗಳನ್ನು ಮಾಡಿಸ್ಬೇಕು, ಅನೇಕ ರೀತಿಯಾಗಿರ್ತಕ್ಕಂಥ ಪಾನಕ ಇತ್ಯಾದಿಗಳನ್ನು ಮಾಡಿಸ್ಬೇಕು, ಅದನ್ನು ಸ್ವೀಕರಿಸಬೇಕು. ಆದರೆ ಇಂಥ ಸುಖ ಪ್ರಾರಬ್ಧ ಇದ್ದರೂ ಮೋಹಿತರಾದರೆ, ಸನ್ಯಾಸ ಧರ್ಮ ಬೇಡ ಅಂತೇಳಿ ಬಿಟ್ಟು ಹೋದರೆ, ಇಲ್ಲ, ಶ್ರೀಕೃಷ್ಣನ ಉಪಾಸನೆ ಮಾಡ್ತಾ ಆ ಶ್ರೀಕೃಷ್ಣನ ಲೀಲೆಗಳಲ್ಲೇ ಮಗ್ನರಾಗ್ತಾ ಇರ್ತದೆ. ಪ್ರಶಸ್ತಯಾಪಿ ಮದ್ಭಕ್ತ್ಯ. ಇನ್ನು ಪ್ರಾರಬ್ಧವಶಾತ್ ಸಾಕಷ್ಟು ಸಂಪತ್ತಿ ಸಿಕ್ಕರೂ
ನನ್ನಲ್ಲೇ ಮನಸ್ಸಿಟ್ಟವರಿಗೆ ಆ ಸಂಪತ್ತಿ ಕಡೆಗೆ ಲಕ್ಷ್ಯ ಇರೋದಿಲ್ಲ ಅಂತ ತಿಳ್ಕೊಂಡಂದಿದ್ದಾರೆ. ಒಂದ್ಸಲ ಕೃಷ್ಣದೇವರಾಯ ಮತ್ತು ವ್ಯಾಸರಾಯರು ಮಾತನಾಡ್ತಾ ಕೂತ್ಕೊಂಡಿದ್ರು. ವ್ಯಾಸರಾಯರಂತಾರೆ, ನೋಡಿದೆಯಾ ಕೃಷ್ಣದೇವರಾಯ, ನಮ್ಮ ನವಕೋಟಿ ನಾರಾಯಣ ಈಗ ಪುರಂದರದಾಸನಾಗಿ ಮನೆ ಮನೆಗೆ ಯಾವಾರ ಭಿಕ್ಷಾಪಾತ್ರ ಇಟ್ಕೊಂಡು ಒಂದು 2 ಮುಷ್ಟಿ 4 ಮುಷ್ಟಿ ಅಕ್ಕಿ 5-6 ಮನೆಗಳನ್ನು ಬೇಡಿಕೊಂಡು ಹೋಗಿ ಅಷ್ಟರ ಮೇಲೆ ಉಪಜೀವನ ಮಾಡ್ತಾ ಇದ್ದಾನೆ. ಅವನ ಹತ್ರ ನೀನು ಸಾಲ ತೆಗೆದುಕೊಳ್ತಾ ಇದ್ದೆ. ಇಂಥ ಅದ್ಭುತವಾಗಿರ್ತಕ್ಕಂಥ ಭಾಗ್ಯ ಇದು ಅಂತ ಹೇಳಂದಿದ್ದಾರೆ. ರಾಜನಿಗೆ ಪಾಪ ಪುರಂದರದಾಸರು ಕಷ್ಟಪಡ್ತಾ ಇದ್ದಾರೆ ಅಂತ ತಿಳ್ಕೊಂಡಂತೇಳಿ ರಾಜ ಏನು ಮಾಡಿದ, ತನ್ನ ಓಣಿಗೆ ಭಿಕ್ಷೆಗೆ ಬಂದಾಗ ಅವರ ಜೋಳಿಗೆಯಲ್ಲಿ ಮುತ್ತು ರತ್ನಗಳನ್ನು ಹಾಕಿಸಿದ. 4-5 ದಿವಸ ಆಯಿತು. ದಿನಾಲು ಊಟ ಆದಮೇಲೆ ಪುರಂದರದಾಸರು, ವ್ಯಾಸರಾಯರು, ಕೃಷ್ಣದೇವರಾಯ ಅನೇಕ ಕಾವ್ಯಶಾಸ್ತ್ರ ವಿನೋದದಲ್ಲಿ ಕಳೀತಾ ಇದ್ದರು. 2 ದಿವಸ ಆಯಿತು, ಪುರಂದರದಾಸರು ಬರಲೇ ಇಲ್ಲ ಊಟ ಆದ್ಮೇಲೆ ಆ ಗೋಷ್ಠಿಗೆ. ಆಗ ಕೃಷ್ಣದೇವರಾಯ ತಮಾಷೆ ಮಾಡ್ತಾನೆ, ಇನ್ಯಾಕೆ ಬರ್ತಾರೆ, ಅವರಿಗೆ ಜೋಳಿಗೆ ತುಂಬ ಮುತ್ತುರತ್ನ ಸಿಕ್ಕಿವೆ, ನಿಮ್ಮ ಹತ್ರ ಯಾಕೆ ಬರ್ತಾರೆ ವ್ಯಾಸರಾಯರೇ? ಏನಾದರೂ ಒಂದು ಆ ಮುತ್ತುರತ್ನಗಳಿಂದ ಒಂದು ಮನೆಗೇನು ಕಟ್ಕೊಂಡು ಇದ್ದಿರ್ಬೇಕು. ವ್ಯಾಸರಾಯರು ಹೇಳಿದ್ರು, ಇಲ್ಲ, ನನ್ನ ಶಿಷ್ಯ ಆ ರೀತಿಯಾಗಿಲ್ಲ. ದಾಸರೆಂದರೆ ಪುರಂದರದಾಸರಯ್ಯ ಅಂತ ತಿಳ್ಕೊಂಡಂತೇಳಿ ಅವರನ್ನು ಹೊಗಳಿರ್ತಕ್ಕಂಥವರು ಗುರುಗಳು ಶಿಷ್ಯನನ್ನು ಹೊಗಳಿದ್ದಾರೆ. ಕೃಷ್ಣದೇವರಾಯ ರಥ ತಯಾರು ಮಾಡಿ ನಾನು ಬರ್ತೇನೆ ಅಂತ ಕೃಷ್ಣದೇವರ ತಾನೇ ಸಾರಥಿಯಾಗಿ ವ್ಯಾಸರಾಯನ ಕರ್ಕೊಂಡು ಪುರಂದರದಾಸರ ಮನೆಗೆ ಬಂದರು. ಸಾಯಂಕಾಲ 5 ಗಂಟೆ ಆಗಿತ್ತು. ಆಗ ಪುರಂದರದಾಸರು ದೇವರ ನೈವೇದ್ಯ ಇಡ್ತಾ ಇದ್ರು. ಗುರುಗಳು ಬಂದರು ಅಂತ ಎದ್ದು ನಿಂತ್ಕೊಂಡ್ರು. ಆಗ ಕೃಷ್ಣದೇವರಾಯ ಕೇಳ್ತಾನೆ, ಯಾಕ್ರೆ ಪುರಂದರದಾಸರೇ 2-3 ದಿವಸ ಆಯ್ತು ಬರಲಿಲ್ಲ, ಏನು ಮಾಡೋದು ಮಹಾರಾಜ? ಯಾರೋ ಅಕ್ಕಿಯ ಜೋಳಿಗೆಯಲ್ಲಿ ಅಕ್ಕಿಯ ಬದಲಾಗಿ ಕಲ್ಲು, ಹೊಳಿತಕ್ಕಂಥ ಕಲ್ಲುಗಳನ್ನು ಅದು ಇದು ಹಾಕ್ತಾ ಇದ್ದಾರೆ. ಬಂದು ಅದನ್ನು ಬಿಡಿಸಿ ಅವನು ಬೇರೆ ಮಾಡಿ ಅದನ್ನು ಹಿತ್ತಲಲ್ಲಿ ಎಸೆದು ಆನಂತರ ಅಕ್ಕಿ ಶುದ್ಧ ಮಾಡಿ ಅನ್ನ ಮಾಡಬೇಕಾಗ್ತಪ್ಪ. 2-3 ದಿವಸ ಹಾಗೆ ಆಗ್ತಾಯಿದೆ, ಮೊದಲಿಗೆ ಯಾರು ಕಲ್ಲು ಹಾಕ್ತಿರಲಿಲ್ಲ ಅಂತ ತಿಳ್ಕೊಂಡಂತೆ. ಆಗ ಕೃಷ್ಣದೇವರೇ ಕೇಳಿದ್ರು, ಎಲ್ಲಿ ಎಸ್ದಿರಿ? ಅಲ್ಲೇ ಅಂಗಳದೊಳಗೆ ಮುಲ್ಲೊಳಗೆ ಎಸ್ದೆ ನೋಡ್ರಿ. ಅಲ್ಲಿ ಹೋಗಿ ನೋಡ್ತಾರೆ, ತಾನು ಹಾಕಿಸಿದ ಮುತ್ತು ರತ್ನಗಳೇ ಅಲ್ಲಿ ಬಿದ್ದಿದ್ದು. ಕೃಷ್ಣದೇವರಾಯನಿಗೆ ಪುರಂದರದಾಸರ ಬಗ್ಗೆ ತಮಾಷೆ ತೆಗೆದುಕೊಂಡದ್ದು ಅವರಿಗೆ ಬಹಳ ದುಃಖ ಆಯಿತು. ಕ್ಷಮೆ ಕೇಳ್ಕೊಂಡಿದ್ದಾರೆ. ಅಂದರೆ ವಿಷಯದ ಮಧ್ಯದಲ್ಲಿದ್ದರೂ, ಸಂಪತ್ತಿ ಕೈಗೆ ಬಂದರೂ, ಬೇಕಾದಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಮುತ್ತುರತ್ನಗಳು ಬಂದರೂ ಅದನ್ನು ಕಲ್ಲು ಮಣ್ಣು ಅಂತ ತಿಳ್ಕೊಳ್ತಾರೆ ಕೃಷ್ಣ ಪರಮಾತ್ಮನ ಭಕ್ತರು. ಆದ್ದರಿಂದಾಗಿ ಪ್ರಶಸ್ತಯಾಪಿ ಮದ್ಭಕ್ತಿಯ ವಿಷಯೈ ನಾಭಿಭೂಯತೆ, ನನ್ನಲ್ಲಿ ಆಸಕ್ತರಾಗಿರ್ತಕ್ಕಂಥ ಪುರಂದರದಾಸರಂಥ ಹರಿದಾಸರು ತಮ್ಮ ಜೋಳಿಗೆಯಲ್ಲಿ ಮುತ್ತುರತ್ನಗಳೇ ಬರಲಿ, ವಜ್ರಗಳೇ ಬರಲಿ, ಒಡಿಯೂರೆಳೆಗಳೇ ಬರಲಿ, ಅದನ್ನು ತೆಗೆದು ಎಸೆಯುತ್ತಾರೆ. ಅವ್ರಿಗೆ ಅದು ಬೇಕಾಗಿಲ್ಲ. ಯಾಕೆ? ಅಲೌಕಿಕ ಆನಂದದಲ್ಲಿ ಮಗ್ನರಾಗಿರ್ತಕ್ಕಂಥ ಅವರಿಗೆ ಈ ಲೌಕಿಕವಾಗಿರ್ತಕ್ಕಂಥ ವಸ್ತುಗಳ ಆನಂದ ಬೇಕಾಗೋದಿಲ್ಲ. ಆದ್ದರಿಂದಾಗಿ ನಿನ್ನ ಪ್ರಶ್ನೆ ಇತ್ತಲ್ಲ, ಸುಖ ಪ್ರಾರಬ್ಧದಿಂದ ನಿನ್ನ ಭಕ್ತರಿಗೆ, ಏಕಾಂತ ಭಕ್ತರಿಗೆ ಸಂಪತ್ತು ಬಂದರೆ ನೀನನ್ನು ಮರಿಬಹುದಲ್ಲ ಅಂತ ಕೇಳೋದಿಲ್ಲ. ಇಲ್ಲ, ನೋಡು ಶ್ರೀಪಾದರಾಜರನ್ನು ನೋಡು,
ಪುರಂದರದಾಸರನ್ನು ನೋಡು, ಹೇಗೆ ಅವರು ಆ ರೀತಿಯಾಗಿ ಮುಂದೆ ಜೀವನ ಆಳ್ತಾರೆ. ಇವರ ಗುರುಗಳೇ ಶ್ರೀಪಾದರಾಜರು, ವ್ಯಾಸರಾಯರು, ಅವರ ಗುರುಗಳು ಶ್ರೀಪಾದರಾಜರು. ಅದರಿಂದಾಗಿ ಸಂಪತ್ತಿ ಬಂದರೂ ಕೂಡ ಅದರ ಹಿಂದೆ ಹೋಗದೆ ಅದನ್ನು ಬದಿಗಿಡ್ತಾರೆ ನನ್ನ ಪರಮ ಭಕ್ತರು ಅಂತಕೊಂಡಂತೆ ಕೃಷ್ಣ ಹೇಳ್ತಾ ಇದ್ದಾನೆ. ಬಾಧ್ಯಮಾನೋಪಿ ಮದ್ಭಕ್ತ ವಿಷಯೈ ಅಜಿತೇಂದ್ರಿಯೈ ಪ್ರಶಸ್ತಯಾಪಿ ಮದ್ಭಕ್ತ್ಯ ವಿಷಯೈ ನಾಭಿಭೂಯತೆ. ಉದ್ಧವ, ಹೇಗೆ ಉರಿಯುವ ಅಗ್ನಿಯಲ್ಲಿ ಬಂಗಾರವನ್ನು ಹಾಕಿದರೆ ಬಂಗಾರ ತನ್ನ ಕಲ್ಮಶಗಳನ್ನೆಲ್ಲ ಬೆಂಕಿಯಲ್ಲಿ ಬಿಟ್ಟು ಬೆಂಕಿಯಲ್ಲಿ ಸುಟ್ಟೋಗ್ಬಿಡ್ತದೆ, ಶುದ್ಧವಾದ ಬಂಗಾರ ಉಳಿತದೆ, ಕುಂದನವಾದ ಬಂಗಾರ ಉಳಿತದೆ. ಹೇಗೋ ಹಾಗೆ ನನ್ನ ಭಕ್ತರು ಅಂತ ತಿಳ್ಕೊಂಡಂತೇನಿದ್ದಾರೆ, ಅವರು ಏನೇ ಪಾಪ ಮಾಡಿರಲಿ ನನ್ನನ್ನು ಪ್ರೀತಿಯಿಂದ ಕರೆದರೆ, ಭಕ್ತಿಯಿಂದ ಕರೆದರೆ ಅವರ ಎಲ್ಲ ಪಾಪಗಳನ್ನು ತೊಳೆದು ಪಾಪ ನಿರ್ಮುಕ್ತರನ್ನಾಗಿ ಅವರನ್ನು ಮಾಡ್ತೇನೆ. ಬಂಗಾರ ತನ್ನ ಎಲ್ಲ ಉಳಿದ ಲೋಹಗಳನ್ನೆಲ್ಲ ಬಿಟ್ಟು ಶುದ್ಧ ತಾನು ಉಳಿಯುವಂತೆ ಆ ವ್ಯಕ್ತಿ ನನ್ನ ಭಕ್ತನಾದಂಥವನ ಸಕಲ ಪಾಪಗಳನ್ನು ನಾನು ತೊಳಿತೇನೆ. ಅಷ್ಟೇ ಅಲ್ಲ, ಭಕ್ತಿ ಪಾಪಗಳನ್ನು ತನ್ನಿಂದ ದೂರ ಇಡ್ತದೆ. ಭಕ್ತರು ಪಾಪದ ಸಾಧನಗಳನ್ನು ಬಯಸುವುದೇ ಇಲ್ಲ. ಆ ರೀತಿಯಾಗಿ ನೋಡ್ಲಿಕ್ಕೆ ಕೂತ್ಕೊಂಡ್ರೆ ಪರಮಾತ್ಮನಲ್ಲಿಯ ಭಕ್ತಿ ಸಕಲ ಪಾಪಗಳನ್ನು ಸುಟ್ಟು ಬೂದಿ ಮಾಡ್ತದೆ ಅಂತನ್ನುವುದಕ್ಕೋಸ್ಕರ. ಉದಾಹರಣೆ, ಅಜಾಮಿಳ 20ನೇ ವಯಸ್ಸಿನಿಂದ 70-75 ವರ್ಷಗಳವರು 60 ವರ್ಷಕ್ಕಿಂತ ಮೇಲೂ ಎಲ್ಲ ಭೋಗಗಳಲ್ಲಿ ಬಿದ್ದಿರ್ತಕ್ಕಂಥ ವ್ಯಕ್ತಿ. ಎಲ್ಲ ಚಟಗಳನ್ನು ಹಚ್ಕೊಂಡಿದ್ದ, ಎಲ್ಲ ಪಾನವನ್ನು ಮಾಡ್ತಾಯಿದ್ದ, ಪರಸ್ತ್ರೀ ಸಂಘವನ್ನು ಮಾಡ್ತಾಯಿದ್ದ, ಎಲ್ಲವನ್ನೂ ಮಾಡ್ತಾಯಿದ್ದ. ಆದರೆ ಅವನ ಹೆಂಡತಿ ಸಾಧ್ವಿಯಾಗಿದ್ಲು, ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ಲು. ಯಾವಾಗ ಇವನ ಪಾಪದಿಂದಾಗಿ ಅಪಮೃತ್ಯು ಬಂತು, ಆಗ ಅಜಾಮಿಳ ನೋಡ್ತಾನೆ, ಅತ್ಯಂತ ಭೀಕರರಾಗಿರ್ತಕ್ಕಂಥ, ಕೋರೆ ಹಲ್ಲುಗಳಿಂದ ಯುಕ್ತರಾಗಿರ್ತಕ್ಕಂಥ, ಕಾಡಿಗೆಗಿಂತಲೂ ಕಪ್ಪಾಗಿರ್ತಕ್ಕಂಥ ಒಂದಿಬ್ಬರು ದೂತರು ಕೈಯಲ್ಲಿ ಮುದ್ಗರಾದ ಆಯುಧಗಳನ್ನು ಹಿಡಿದುಕೊಂಡು ಬಂದಿದ್ದಾರೆ. ಪಾಶವನ್ನು ತೆಗೆದುಕೊಂಡು ಇವನು ಕೊರಳಿಗೆ ಹಾಕಬೇಕು ಅಂತನ್ನುವಾಗ ಗಾಬರಿಯಿಂದ ನಾರಾಯಣ ತನ್ನ ಮಗನನ್ನು ಕರೆದಿದ್ದಾನೆ. ಆದರೆ ನಾರಾಯಣ ಅಂತ ಉಚ್ಚರಿಸುವ ಜೊತೆಯಲ್ಲಿ ತಾನು ತಾರುಣ್ಯದ ಆರಂಭದಲ್ಲಿ ಬಾಲ್ಯದಲ್ಲಿ ಕಲಿತಿರ್ತಕ್ಕಂಥ ಭಾಗವತಾದಿ ಶ್ರವಣಗಳಿಂದ ಜನ್ಯವಾದಂತೇನು ಪ್ರೀತಿ ಇತ್ತು ಆ ಕಾಲದಲ್ಲಿ ಅದನ್ನೆಲ್ಲ ಅವನು ನೆನಪು ಮಾಡ್ಕೊಳ್ತಾನೆ. ನೆನಪು ಮಾಡಿಕೊಂಡು ಮತ್ತೆ ಪುನಃ ಭಕ್ತನಾಗ್ತಾನೆ. ಆದರೆ ಅಂಥವರ ಭಕ್ತಿ ಭಸ್ಮಸಾತಾಗಿ ಹೊರಟೋಗ್ಬಿಡ್ತಾರೆ. ಆಗ ಅಜಾಮಿಳ ನಾರಾಯಣ ಅಂತ ತಿಳ್ಕೊಂಡಂತೇಳಿ ತನ್ನ ಮಗನನ್ನು ಕರೆಯುವುದರ ಜೊತೆಯಲ್ಲಿ ಸ್ವಲ್ಪ ಆ ದೃಶ್ಯ ನನ್ನ ಕಣ್ಣೆದುರಿಗೆ ಬಂತು. ಹೇಗೆ ಕರೆದಿರ್ಬೇಕು ಅವನು? ನಾರಾಯಣ ಅಂತನ್ನು ಕರೆಯುವುದರ ಜೊತೆಯಲ್ಲಿ ಅವನ ತಾರುಣ್ಯದ ಆರಂಭದಲ್ಲಿ ಎಲ್ಲ ಶಾಸ್ತ್ರಗಳನ್ನು ಓದಿದವನು ನೆನಪಾಗಬೇಕಲ್ಲ. ನೆನಪಾಗಿ ಅನ್ನಿಸ್ತು, ಕೃಷ್ಣ ನಾರಾಯಣ ನಿನ್ನನ್ನು ನೆನೆಸಿದರೆ ಈ ಯಮದೂತರನ್ನು ನೋಡು ಪ್ರಸಂಗ ಬರ್ತಿರಲಿಲ್ಲೋ.
ಅಂತ ಅನಿಸಿ ಪರಮಾತ್ಮ ಕ್ಷಮಿಸು, ಪಾಪಗಳನ್ನು ದೂರ ಮಾಡು ಅಂತಿಕೊಂಡು ಕೈ ಜೋಡಿಸಿದ. ಎಲ್ಲ ಪಾಪಗಳು ಸುಟ್ಟು ಭಸ್ಮವಾದವು. ವಿಷ್ಣು ದೂತರು ಬಂದು ಯಮದೂತರನ್ನು ವಾಪಸ್ ಕಳಿಸಿ. ಇನ್ನು ಕೆಲವರು ಭಕ್ತರಿರ್ತಾರೆ, ಯಾವುಗಳಿಂದ ನಾನು ಪಾಪ ಮಾಡಬಹುದು ಅವುಗಳಿಂದ ದೂರವೇ ಇರ್ತಾರೆ. ಅವು ತನ್ನ ಹತ್ರ ಬಂದರೂ ಅದನ್ನು ಸ್ವೀಕರಿಸುವುದಿಲ್ಲ. ಮಹಾಭಾರತದ ಕಥೆ ಬರ್ತದೆ. ಒಬ್ಬ ರಾಜ ಬಹಳ ದಾನಶೂರ ಇದ್ದ. ಅವನದೇನು ನಿಯಮ ಇತ್ತು, ದಿನಕ್ಕೆ ಒಬ್ಬರು ಅಥವಾ ಇಬ್ಬರು ಯಾರು ಪರಮ ಭಕ್ತರಿದ್ದಾರೆ ಅವರನ್ನು ಕರೀಬೇಕು, ಅರ್ಘ್ಯಪಾದ್ಯಾದಿಗಳನ್ನು ಕೊಟ್ಟು ಅವರಿಗೆ ರೇಷ್ಮೆ ಬಟ್ಟೆಯನ್ನು ಉಟ್ಕೊಳ್ಳಿಕ್ಕೆ ಕೊಡಬೇಕು. ಆನಂತರ ಬಂಗಾರದ ತಟ್ಟೆಯಲ್ಲಿ ಊಟ ಹಾಕಬೇಕು. ಊಟ ಆದಮೇಲೆ ಬಂಗಾರದ ತಟ್ಟೆ ತೊಳೆದು ಬಂಗಾರದ ತಟ್ಟೆ, ಬಂಗಾರದ ಬಟ್ಲು, ಬಂಗಾರದ ಲೋಟ ಎಲ್ಲ ಅವರಿಗೆ ಕೊಟ್ಬಿಟ್ಟು ತೊಗೊಂಡು ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ದ. ಕೈ ತುಂಬ ದಕ್ಷಿಣೆಯನ್ನು ಕೊಡ್ತಾ ಇದ್ದ, ಬಂಗಾರದ ನಾಣ್ಯಗಳನ್ನು ದಕ್ಷಿಣೆ ಕೊಡ್ತಾ ಇದ್ದ. ಇಂತಹ ಒಬ್ಬರು ವಿರಕ್ತ ಬ್ರಾಹ್ಮಣರನ್ನು ಮಂತ್ರಿಗಳು ಹುಡುಕಿ ತೆಗೆದುಕೊಂಡು ಬಂದರು. ರಾಜ ಬಂಗಾರದ ತಟ್ಟೆ ಎಲ್ಲ ತಮಗೆ ಎಲ್ಲವನ್ನು ಕೊಟ್ಬಿಟ್ಟ. ಅವರು ಊಟ ಮಾಡಿ ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂತ ತಿಳ್ಕೊಂಡಂತ ಅನ್ನೋದು ಉತ್ಸುಕತೆ ಇರ್ತಿತ್ತು. ರಾಜ ಇವ್ರ ಹಿಂದೆ ಗುಪ್ತಚರನ್ನು ಕಳಿಸಿದ. ಗುಪ್ತಚರರು ಬಂದು ಹೇಳಿದರು, ರಾಜ ಅವನು ಕರಿಬಾರ್ದಾಗಿತ್ತು, ಅವನೇನು ಅಪಮಾನ ಮಾಡ್ಯಾನವ. ರಾಜ ಅಂದು, ಏನು ಅಪಮಾನ ಮಾಡ್ಯಾನು? ನೀವು ರೇಷ್ಮೆ ವಸ್ತ್ರ ಕೊಟ್ಟಿದ್ದೀರಿ, ಭರ್ಜರಿ ಜರ್ತಾರಿ ಮಡಿ, ಆನಂತರ ಬೆಳ್ಳಿ ಬಂಗಾರದ ತಟ್ಟೆ, ಬಂಗಾರದ ಲೋಟ, ಬಂಗಾರದ ಬಟ್ಲು, ಕೈ ತುಂಬಿ ದಕ್ಷಿಣೆ ಕೊಟ್ಟಿದ್ರಿ. ಆ ಬ್ರಾಹ್ಮಣ ಮಹಲ್ನಿಂದ ಹೊರಗೆ ಬಿದ್ದಾಕ್ಷಣಕ್ಕೇನೆ ರೇಷ್ಮೆ ಬಟ್ಟೆ ತೆಗೆದು ತಾನು ಮೊದಲೇನು ಕೌಪಿಯನ್ನು ಮತ್ತು ಶಾಟಿ ಸುತ್ತಕೊಂಡಿದ್ದ ಅದನ್ನು ಸುತ್ತಕೊಂಡ. ಆ ನಂತರ ನೋಡಿದ ಒಬ್ಬ ಭಿಕ್ಷುಕ ಪೂರ್ತಿ ಬಟ್ಟೆ ಅವನ ಮೇಲೆ ಇರಲಿಲ್ಲ, ನಡಕ್ತಾ ಇದ್ದ. ಆ ರೇಷ್ಮೆ ಬಟ್ಟೆ ಭಿಕ್ಷುಕನ ಕೊಟ್ಬಿಟ್ಟವ. ರಾಜ ನೀ ಕೊಟ್ಟುತ್ತಾ ಇಟ್ಕೊಳ್ಳಿಲ್ಲ, ಯಾವನೋ ಭಿಕ್ಷುಕ ಕೊಟ್ಟ, ಅಲ್ಲಿಗೆ ಮುಗಿಲಿಲ್ಲ. ಮುಂದೆ ನೋಡಿದ ಒಂದು ಪರಿವಾರ ನಿರ್ವಿಣ್ಣವಾಗಿ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿತ್ತು. ಯಾಕರೋ ಅಂತ ತಿಳ್ಕೊಂಡು ಕೇಳಿದ. ಅವ್ರು ಹೇಳಿದರು, 5 ದಿವಸ ಆಯ್ತು ಊಟ ಸಿಕ್ಕಿಲ್ಲ ಅಂಥೇಳಿ. ನೀನು ಕೊಟ್ಟ ಬಂಗಾರ ತಟ್ಟೆಯವ್ರು ಕೊಟ್ಟ, ಹೋಗಲಿ ಇದನ್ನು ಮಾರಿ ಇಟ್ಟು ತುಂಬಿಕೊಡ್ರಿ ಅಂತ ತಿಳ್ಕೊಂಡು ಅಂತೇಳಿ ಲೋಟ ಕೊಟ್ಟ, ಬಟ್ಲ ಕೊಟ್ಟ, ಎಲ್ಲ ಅವ್ನಿಗೆ ಕೊಟ್ಬಿಟ್ಟ, ಖಾಲಿ ಮುಗಿ ಕೊಟ್ಟ. ಇವನು ಕೊಡೋದು ಗೊತ್ತಾಗಿ ಕೆಲವರು ಬೆನ್ನಟ್ಟಿದ್ರು, ನಮಗೊಂದು ಸ್ವಲ್ಪ ಕೊಡಿ ಅಂತ. ನೀನು ಕೊಟ್ಟ ಎಲ್ಲ ದಕ್ಷಿಣೆಯನ್ನು ಪೂರ್ತಿ ಕೊಟ್ಟು ಹೊರಟೋದು. ಅಷ್ಟೇ ಅಲ್ಲ, ನೀನು ಪಂಚಪಕ್ವಾನ್ನ ಮಾಡಿ ಊಟಕ್ಕೆ ಹಾಕಿದರೂ ಕೂಡ ಈ ಮನುಷ್ಯ ತಟ್ಟೆಯಲ್ಲಿ ತವ್ಯವನ್ನು ಮಾತ್ರ ಬಿಟ್ಟು ಏನನ್ನೂ ತಿನ್ನಲಿಲ್ಲ. ನೀನು ಕೊಟ್ಟ ಊಟಕ್ಕೆ ಅಪಮಾನ ಮಾಡಿದ, ನೀನು ಕೊಟ್ಟ ಬಟ್ಟೆಗೆ ಅಪಮಾನ ಮಾಡಿದ, ಏನೂ ತಾನು ಇಟ್ಕೊಳ್ಳಿಲ್ಲ. ಎಷ್ಟು ಅಹಂಕಾರ ಅವನಿಗೆ. ರಾಜ ಅಂದ, ಇಲ್ಲ ಅಹಂಕಾರ ಇಲ್ಲ. ಆ ವ್ಯಕ್ತಿಯನ್ನು ಇನ್ನೊಮ್ಮೆ ನಾನು ನೋಡಬೇಕು ಅಂತೇಳಿ ತಾನೇ ಅವನು ಗುಡಿಸಲಿಕ್ಕೆ ಹೋಗಿದ್ದಾನೆ. ಹೋಗಿ ವಿನಮ್ರತೆಯಿಂದ ಕೇಳ್ತಾನೆ, ಪಂಚಪಕ್ವಾನ್ ಊಟ ಹಾಕಿವು, ತಾವು ಏನು ತಿನ್ನಲಿಲ್ಲ, ಎಲ್ಲ ವಸ್ತುಗಳು ಇನ್ನೊಬ್ಬರಿಗೆ ಕೊಟ್ಬಿಟ್ರಿ. ಆಗ ಆ ಸಾಧು ಹೇಳ್ತಾನೆ, ಋಷಿ ಹೇಳ್ತಾನೆ, ನನ್ನ ಮನೆ ನೋಡಿದ್ರಲ್ಲ, ನನ್ನ ಗುಡಿಸಲಿಗೆ ಬಾಗಲೇ ಇಲ್ಲ. ನೀನು ಕೊಟ್ಟ ರೇಷ್ಮೆ ಬಟ್ಟೆಯ ಅಭ್ಯಾಸ ನನ್ನ ಶರೀರಕ್ಕೆ ಮಾಡಿದ್ದರೆ ನನಗೆ ನಂತರ ಹರಿದ ಮೇಲೆ ಇನ್ನೂ ಇಂಥದ್ದು ರೇಷ್ಮೆ ಬಟ್ಟೆ ಬೇಕು ಅಂತ ತಿಳ್ಕೊಂಡು ಅನ್ನಿಸ್ತದೆ. ಆಗ ನಿನ್ನ ಹತ್ರ ಬಂದು ನಾನು ಬೇಡಬೇಕಾಗ್ತದೆ. ನೀ ಬೇಡಿದ್ರೆ ಕೊಡ್ತೀವಿ, ಆದರೆ ಬೇಡುವ ದೇವರನ್ನು ಬಿಟ್ಟು ನಿನ್ನನ್ನು ಬೇಡುವ ಪ್ರಸಂಗ ಬರ್ತದಲ್ಲ. ಇನ್ನು ಬಂಗಾರದ ತಟ್ಟೆ, ಬಂಗಾರದ ಲೋಟ, ನೀನು ಕೊಟ್ಟ ಹಣ ನಾನು ಗುಡಿಸಲಿಟ್ಟು ಹೋಗಿ ನದಿಯ ಸ್ನಾನ ಜಪ ಮಾಡ್ತಾ ಕೂತ್ಕೊಳ್ಳುವಾಗ
ದೇವರ ಬದಲಾಗಿ ನನ್ನ ಗುಡಿಸಲು ಬಂಗಾರ ತಟ್ಟಿ ಇಟ್ಟೀನಿ, ಯಾರು ಬರ್ತಾರೋ ಯಾರು ತೊಗೊಂಡು ಹೋಗ್ತಾರೋ ಏನು ಮಾಡ್ತಾರೋ ಕಳ್ತನ ಆಗ್ತದೆ ನೀನು, ನಾನು ದೇವರನ್ನು ಬಿಟ್ಟು ನೀನು ತಟ್ಟಿ ನಿನ್ನ ಲೋಟನೇ ಧ್ಯಾನ ಮಾಡ್ತಾ ಕೂತ್ಕೊಳ್ಬೇಕಾಗ್ತದೆ. ರಾಜ ಅದಕ್ಕೋಸ್ಕರ ನನಗೆ ಒಟ್ಟು ನನ್ನ ದೇಹಕ್ಕೆ ಅನ್ನ ತವ್ಯ ಬಿಟ್ಟು ಬೇರೆ ರುಚಿ ಹತ್ತಬಾರ್ದು. ಅದಕ್ಕೆ ನಾನು ಏನೂ ಸ್ವೀಕಾರ ಮಾಡಲಿಲ್ಲ. ನಾನು ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತ ತಿಳ್ಕೊಂಡಂತಂದರೆ, ನಾನು ಯಾಕೆ ಸ್ವೀಕಾರ ಮಾಡಲಿಲ್ಲ ಅಂತ ತಿಳ್ಕೊಂಡಂತಂದರೆ, ಪಂಚಪಕ್ವಾನ್ನ ಊಟ ಮಾಡಿದೆ, ನಾಳೆ ಬೆಳಗ್ಗೆ ನನ್ನ ನಾಲಿಗೆ ಹೇಳ್ತು ಇವತ್ತು ನೀನು ಜಿಲೇಬಿ ತಿನ್ನು ಅಂತ ತಿಳ್ಕೊಂಡಂತೇಳಿ, ಅವಾಗ ಮಾತ್ರ ನಾನು ನಿನ್ನ ಹತ್ರ ಬಂದು ಜಿಲೇಬಿ ಕೊಡು ಅಂತ ಕೇಳಬೇಕಾಗ್ತದೆ. ನನ್ನ ನಾಲಿಗೆ ಪಂಚಪಕ್ವಾನ ಬೇಡಿದರೆ ಬೇಡ, ನನಗೆ ಸಿಕ್ಕುವ ಭಿಕ್ಷೆಯಲ್ಲಿ ನನ್ನ ತವಿ ಸಿಗ್ತದೆ, ಏನು ಒಣ ರೊಟ್ಟಿ ಸಿಗ್ತದೆ, ಅಷ್ಟರಿಂದ ನಾನು ತೃಪ್ತನಾಗಿದ್ದೇನೆ. ನನ್ನ ನಾಲಿಗೆಗೆ ಬೇರೆ ವಸ್ತುಗಳ ರುಚಿಯನ್ನು ನಾನು ಕೊಡೋದಿಲ್ಲ. ಉದ್ಧವ, ನನ್ನ ಭಕ್ತರು ಹೀಗಿರ್ತಾರೆ. ಸಂಪತ್ತಿ ನನ್ನನ್ನು ಸ್ಮರಣೆ ಮಾಡಿದ ಸಕಲ ಪಾಪಗಳನ್ನು ಕಳೆದುಕೊಂಡ ಅಜಾಮಿಳ, ಪಾಪವೇ ನನಗೆ ತಟ್ಟಬಾರದು ಅಂತ ತಿಳ್ಕೊಂಡಂತೇಳಿ ತನಗೆ ಸಿಕ್ಕಿರ್ತಕ್ಕಂಥ ಸಂಪತ್ತೆಲ್ಲವನ್ನು ಸಂಪೂರ್ಣವಾಗಿರ್ತಕ್ಕಂಥ ದಾನ ಮಾಡಿದ್ದು, ತನ್ನ ಜೀವನವನ್ನು ಸಾರ್ಥಕ ಮಾಡಿಕೊಂಡಲ್ಲ. ನನ್ನ ಭಕ್ತರು ಹೀಗಿರ್ತಾರೋ. ಸುಖದ ಮಧ್ಯದಲ್ಲಿದ್ದರೂ ಸುಖ ಅನುಭವಿಸೋದಿಲ್ಲ ಅವರು, ಬೇಡ ಅಂತಂತಾರೆ. ಪರಮಾತ್ಮನ ಧ್ಯಾನದಲ್ಲಿ ನಮ್ಗೆ ಸುಖ ಅಂತಂತಾರೆ. ನ ಸಾಧಯತಿ ಮಾಂ ಯೋಗೋ ನ ಸಾಂಖ್ಯಂ ನ ಧರ್ಮ ಉದ್ಧವ ನ ಸ್ವಾಧ್ಯಾಯ ತಪತ್ಯಾಗ ಯಥಾ ಭಕ್ತಿ ಮಮೋರ್ಜಿತ. ಉದ್ಧವ, ನನ್ನ ಭಕ್ತಿಯ ಮಹಿಮೆ ಏನಿದೆ ನಿನಗೆ ಗೊತ್ತಿದೆ. ಕರ್ಮಯೋಗ, ಕರ್ಮ ಬ್ರಹ್ಮಾರ್ಪಣ ಯೋಗ, ಆನಂತರ ಸಾಂಖ್ಯಯೋಗ, ಧ್ಯಾನಯೋಗ, ಭಕ್ತಿಯೋಗ, ಜ್ಞಾನಯೋಗ, ಇವೆಲ್ಲ ಏನಿವೆ ನನ್ನನ್ನು ಪಡೆಯುವ ಉಪಾಯಗಳು. ಇವುಗಳನ್ನು ಮಾಡುವವರ ಮೇಲೆ ನಾನು ಸಂತುಷ್ಟನಾಗ್ತೇನೆ. ಭಗವತ್ ತತ್ವಜ್ಞಾನ ಹಗಲು ರಾತ್ರಿ ಪಾಠ ಪ್ರವಚನದಲ್ಲಿ ರತರಾಗಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಚಾಚೂ ತಪ್ಪದ ಒಂದು ಚೂರು ಬಿಡದೆ ಧರ್ಮವನ್ನು ಪರಿಪಾಲನೆ ಮಾಡುವ ವಿದುರ ಧರ್ಮರಾಜನಂಥವರು ಜಗತ್ತಿನಲ್ಲಿ ಸಿಗ್ತಾರೆ. ಸ್ವಾಧ್ಯಾಯ, ಹಗಲು ರಾತ್ರಿ ಸ್ವಾಧ್ಯಾಯದಲ್ಲಿ ರತರಾಗಿರ್ತಕ್ಕಂಥ ಋಷಿಮುನಿಗಳು ಸಿಗ್ತಾರೆ. ತಪಸ್ಸನ್ನು ಮಾಡ್ತಕ್ಕಂಥ ಮಹಾನುಭಾವರು ಇದ್ದಾರೆ. ಸರ್ವಸಂಗ ಪರಿತ್ಯಾಗಿಗಳಾಗಿ ಕಾಡಿಗೆ ಹೊರಡ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಎಲ್ಲರ ಮೇಲೆಯೂ ಕೂಡ ನಾನು ಒಲಿತೇನೆ. ಆದರೆ ಏಕಾಗ್ರ ಭಕ್ತಿಯಿಂದ ನಾನು ಎಷ್ಟು ಬೇಗ ಒಲಿತೇನೆ ಅವ್ರ ಮೇಲೆ ನಾನು ಒಲಿಯೋದಿಲ್ಲ, ಸಾವಕಾಶವಾಗಿ ಒಲಿತೇನೆ. ಅದರಿಂದ ಭಕ್ತಿ ಹುಟ್ಟಿಸಿ ಆ ಭಕ್ತಿ ಮಾಡಿದ ಮೇಲೆ ಒಲಿತೇನೆ. ಆದ್ದರಿಂದ ಭಕ್ತಿಹೀನವಾಗಿರ್ತಕ್ಕಂತಹ ಕರ್ಮಯೋಗವೇ ಜ್ಞಾನಯೋಗವೇ ಯಾವುದೇ ಆಗಲಿ, ಭಕ್ತಿಹೀನವಾಗಿರ್ತಕ್ಕಂಥ ತತ್ವಜ್ಞಾನದ ಚಿಂತನ, ಭಕ್ತಿಹೀನವಾಗಿರ್ತಕ್ಕಂತಹ ಧರ್ಮಾಚರಣೆ, ಭಕ್ತಿಹೀನವಾಗಿರ್ತಕ್ಕಂಥ ಶಾಸ್ತ್ರಾಧ್ಯಯನ, ಭಕ್ತಿಹೀನವಾದ ತಪಸ್ಸು, ಭಕ್ತಿಹೀನವಾದ ತ್ಯಾಗ, ಇದು ಯಾವುದೂ ನಾನು ಒಲಿಯೋದಿಲ್ಲಪ್ಪ. ಭಕ್ತಿ ಇಲ್ಲದ ಯಾವುದೇ ನನ್ನನ್ನು ಪಡೆಯತಕ್ಕಂಥ ಉಪಾಯಗಳು ಅಂತೇನಿವೆ ಇವುಗಳಿಂದ ನಾನು ಒಲಿಯೋದಿಲ್ಲ. ಆದ್ದರಿಂದಾಗಿ ಇವೆಲ್ಲ ಬೇಕು. ಜೀವನದಲ್ಲಿ ಪರಮಾತ್ಮನ ಪಡೆಯಬೇಕಾಗಿದ್ದರೆ ವಿವಿಧ ಯೋಗಗಳು, ತತ್ವಜ್ಞಾನ, ಧರ್ಮ, ಸ್ವಾಧ್ಯಾಯ, ತಪಸ್ಸು, ತ್ಯಾಗ, ಭಕ್ತಿ, ಇವೆಲ್ಲ ನನ್ನ ಸಾಧನಗಳು. ಆದರೆ ಮೊದಲಿನ ಭಕ್ತಿಹೀನವಾಗಿದ್ದರೆ ನಾನು ಅವರು ಪ್ರಿಯರಾಗೋದಿಲ್ಲಪ್ಪ, ಅವ್ರಿಗೆ ನಾನು ಸಿಕ್ಕೋದು ಕೂಡ ಇಲ್ಲ. ಪರಮಾತ್ಮ ಹೇಳ್ತಾನೆ, ಇಂಟೆಲೆಕ್ಚುಲಿಟಿಯ ಜೊತೆಯಲ್ಲಿ ಇಮೋಷನಲ್ ಕೂಡ ಆಗಿ ಅಂತ ತಿಳ್ಕೊಂಡಂತಂದಿದ್ದಾನೆ. ಒಳ್ಳೆ ತಾಸುಗಟ್ಟಲೆ ಲೆಕ್ಚರ್ ಕೊಡ್ತಾರೆ, ದೇವರಲ್ಲಿ ಸ್ವಲ್ಪವೂ ಕೂಡ ಪ್ರೀತಿ ಭಕ್ತಿ ಇಲ್ಲ, ದೇವರನ್ನು ಪ್ರೀತಿಸುವುದಿಲ್ಲ. ಉಪಯೋಗ ಏನು? ಎಷ್ಟು ತಪಸ್ಸು ಮಾಡಿದ್ರೇನು ದೇವರನ್ನು ಪ್ರೀತಿಸದೇ ಇದ್ದರೆ? ದುರ್ಯೋಧನ ಎಲ್ಲ
ಹಿರಣ್ಯಕಶಿಪು ತಪಸ್ಸು ಮಾಡಿದ, ಹಿರಣ್ಯಾಕ್ಷ ತಪಸ್ಸು ಮಾಡಿದ, ರಾವಣ ತಪಸ್ಸು ಮಾಡಿದ. ಭಕ್ತಿ ಇಲ್ಲದ ಆ ತಪಸ್ಸಿಗೆ ನಾನು ಏನು ಕೊಡಲಿಲ್ಲೋ ಅಡ್ಡ ಹಿಡ್ಕೊಂಡು ಹೊರಟೋಗ್ಬಿಟ್ರು. ಆ ನಂತರ ಅನೇಕ ರೀತಿಯಾಗಿರ್ತಕ್ಕಂಥ ಯೋಗಿಗಳು, ದ್ರೋಣಾಚಾರ್ಯನ ಕಡಿಮೆ ಯೋಗಿಗಳೇ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಆದರೆ ಅವರಿಗೆ ಆ ದುರ್ಯೋಧನ ಅನ್ನದಿಂದ ನನ್ನಲ್ಲಿ ಮಾಡಿದ ಭಕ್ತಿ ಪ್ರೀತಿ ಬಿಟ್ಬಿಟ್ರು. ನಾನು ಯಾರು ಪಕ್ಷದಿಂದ ನಿಂತು ಅವರ ವಿರುದ್ಧ ಯುದ್ಧ ಮಾಡಿದರು, ಅವರ ಯೋಗವೂ ಕೂಡ ವ್ಯರ್ಥವಾಯಿತು. ತತ್ವಜ್ಞಾನ, ಬೇಕಾದಷ್ಟು ತತ್ವಜ್ಞಾನ ಜ್ಞಾನ ಇರ್ತದೆ, ಆದರೆ ಭಕ್ತಿ ಇಲ್ಲ, ಏನು ಪ್ರಯೋಜನಕ್ಕೆ ಬೀಳೋದಿಲ್ಲ. ಆದ್ದರಿಂದಾಗಿ ಭಕ್ತಿ ಸಹಿತವಾಗಿರ್ತಕ್ಕಂಥ ಯೋಗ, ಸಾಂಖ್ಯ, ಧರ್ಮ, ಸ್ವಾಧ್ಯಾಯ, ತ್ಯಾಗ, ತಪಸ್ಸು ಇವೆಲ್ಲವೂ ಭಕ್ತಿ ಸಹಿತವಾಗಿದ್ದರೆ ಅವ್ರ ಮೇಲೆ ನಾನು ಅನುಗ್ರಹವನ್ನು ಮಾಡ್ತೇನೆ. ಮಾಡಬೇಕು ಅಂತಕ್ಕಂಥ ಈ ರೀತಿಯಿಂದ ಅವನು ಒಲಿಯೋದಿಲ್ಲ. ಏನೋಪ್ಪ ಹಿರಿಯರಿಂದ ಬಂದದನ್ನು ಮಾಡಿ ಮುಗಿಸ್ಬೇಕು ಅಂತ ತಿಳ್ಕೊಂಡಂಥೇಳಿ ಇಲ್ಲ, ಮನಸ್ಸಿನಿಂದ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಏನೇ ಮಾಡಲಿ, ದಾನ, ಧರ್ಮ, ಯಜ್ಞ, ಯಾಗ, ಊಟವೂ ಕೂಡ ಪರಮಾತ್ಮನ ಮೇಲೆ ಪ್ರೀತಿ ಇಟ್ಟುಕೊಂಡೇ ಮಾಡಿದರೆ ಅದು ಯಜ್ಞ ಅಂತ ಅನಿಸ್ಕೊಳ್ತದೆ, ಅದರಿಂದ ನಾನು ಸಂತುಷ್ಟನಾಗ್ತೇನೆ. ಭಕ್ತಿ ಇಲ್ಲದ ಆ ವಿಚಾರ ನನಗೆ ಬೇಕೇ ಆಗಿಲ್ಲ ಅಂತಿಕೊಂಡಂತೆ. ಅದಕ್ಕೋಸ್ಕರ ಪುರಂದರದಾಸರು ಹೇಳಬೇಕಾಯ್ತು, ತಾಳ ಮೇಳಗಳಿದ್ದು ಭಕ್ತಿ ಇಲ್ಲದ ಗಾನ ಶ್ರೀಹರಿತ ವಲ್ಲನು ಸ್ವೀಕರಿಸನು. ಭಕ್ತಿ ಪ್ರೀತಿ ಇಲ್ಲದ ಇಲ್ಲದ ಅರ್ಥ ಏನು? ಪರಮಾತ್ಮನು ಹೇಳಿದಂತೆ ಸ್ವರ್ಣಾಶ್ರಮೋಚಿತ ಧರ್ಮಗಳನ್ನು ಆಚರಣೆ ಮಾಡ್ತಾ ಸಂಸಾರದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನು ನೋಡಿ ಈ ಸಂಸಾರವೇ ಬೇಡ ಅಂತ ತಿಳ್ಕೊಂಡಂತೇಳಿ ವಿರಕ್ತನಾಗಿ, ಆ ನಂತರ ಮುಮುಕ್ಷವಾಗಿ ಸರ್ವಸಂಗ ಪರಿತ್ಯಾಗ ಮಾಡಿಕೊಂಡು ಯಾವಾಗ ನನ್ನನ್ನು ಹುಡುಕೊಂಡು ಬರ್ತಾರೆ ಅಂಥವ್ರ ಮೇಲೆ ನಾನು ಒಲಿತೇನೆ ಪರಮಾತ್ಮ. ಉದ್ಧವ, ಭಕ್ತಿಹೀನವಾಗಿರ್ತಕ್ಕಂಥ ಯಾವ ಉಪಾಯಗಳು ಕೂಡ ನನ್ನನ್ನು ಪಡೆಯಲು ಸಮರ್ಥವಾಗುವುದಿಲ್ಲ. ಆದ್ದರಿಂದ ಒಂದು ಮಾತು ಗಟ್ಟಿಯಾಗಿಟ್ಟುಕೋ, ಭಕ್ತ್ಯಾಂ ಏಕಯಾ ಗ್ರಾಹ್ಯ, ಸ್ವಲ್ಪವೂ ಬೇಡಿಕೆ ಇಲ್ಲದ, ವಿಷಯ ಕಾಮನೆಗಳಿಂದ ಇಲ್ಲದ ಒಂದು ಆ ನಿರ್ವ್ಯಾಜವಾಗಿರ್ತಕ್ಕಂತಹ ಅಥವಾ ಫಲಾನುಸಂಧಾನ ರಹಿತವಾಗಿರ್ತಕ್ಕಂತಹ ಅನನ್ಯ ಭಕ್ತಿ ಅಂತ ತಿಳ್ಕೊಂಡಂತೇನಿದೆ, ಇದರಿಂದ ಇವೇ ಅದು ಅನುಗ್ರಹಕ್ಕೆ ಕಾರಣವಾಗ್ತದೆ ಹೊರತು ಭಕ್ತಿಹೀನವಾಗಿರ್ತಕ್ಕಂಥ ಸುಮ್ಮನೆ ಕೇವಲ ತೋರಿಕೆಯ ಸಾಧನೆಗಳು ಅಂತ ತಿಳ್ಕೊಂಡಂತೇನಿವೆ ಅವು ನನಗೆ ಬೇಕಾಗಿಲ್ಲ. ಜನರಿಗೆ ತೋರಿಸೋದಕ್ಕೋಸ್ಕರ ಇರತಕ್ಕಂಥ ಸಾಧನೆ ನನಗೆ ಬೇಕಾಗಿಲ್ಲ ಅಂತ ತಿಳ್ಕೊಂಡಂತಿದ್ದ. ಆದ್ದರಿಂದಾಗಿ ವಿಷಯ ಕಾಮನ ರಹಿತವಾಗಿರ್ತಕ್ಕಂಥ ಶುದ್ಧವಾದ ಭಕ್ತಿ ಇರ್ತದಲ್ಲ, ಆ ಭಕ್ತಿಯನ್ನು ಮಾಡ್ತಕ್ಕಂಥ ವ್ಯಕ್ತಿ ಅವನು ಚಾಂಡಾಲನೇ ಆಗಿರಲಿ, ಭಿಲ್ಲನೇ ಆಗಿರಲಿ, ಆ ನಂತರ ಮಹಾಪಾತಕಿಯಾಗಿರಲಿ, ಅಥವಾ ಶಬರಿಯಂತೆ ಕೆಳಗಿನ ಜಾತಿಯವನಾಗಿರಲಿ, ಗುಹನಂತೆ ಮೀನುಗಾರನಾಗಿರಲಿ, ನಾನು ಇದ್ಯಾವುದೋ ನೋಡೋದಿಲ್ಲ. ನಾನು ನೋಡೋದು ಅವರು ಮಾಡುವ ಭಕ್ತಿಯನ್ನು ಮಾತ್ರ. ತಮ್ಮ ವರ್ಣಾಶ್ರಮೋಚಿತವಾದಂಥ ಧರ್ಮಾಚರಣೆಯನ್ನು ಅವರು ಬಿಡದೆ ಮಾಡ್ತಾ ನಿನ್ನ ಪಡೆಯಬೇಕು ಅಂತ ಏನೋ ಹಂಬಲ ಇತ್ತಲ್ಲ, ಈ ಹಂಬಲದಿಂದ ನಾನು ಶಬರಿ ಮೇಲೆ ಒಲೆದ್ನು. 60 ವರ್ಷ, 60,000 ವರ್ಷ, ನಮ್ಮ ದೃಷ್ಟಿಯಲ್ಲಿ 60 ವರ್ಷ ಅಂತ ಇಟ್ಟುಕೊಳ್ಳಿ, ಹೊರಟದವರೆಗೆ
ದಿನಾಲು ನದಿಯಿಂದ ತನ್ಮನೆಯಿಂದ ದಾರಿ ಅಲ್ಲಿವರೆಗೂ ಥಳಿ ರಂಗೋಲಿ ಹಾಕಿ ಆ ನಂತರ ಆಮೇಲೆ ಬೋರೆ ಹಣ್ಣುಗಳನ್ನು ಆರಿಸಿ ತಂದಿಟ್ಟು ಸೂರ್ಯಾಸ್ತ ಆಗೋರಿಗೂ ತನ್ನ ಮನೆ ಬಾಗಿಲತ್ರ ಈಗ ರಾಮ್ ಬರ್ತಾನೆ ಅಂತ ದಾರಿ ಕಾಯ್ದರು. ಒಂದು ದಿವಸವೂ ಕೂಡ ಬಿಡದೆ ಬೇಸರ ಪಡದೆ ಮಾಡಿದ್ಲಲ್ಲ, ಅಂಥ ಪರಮಭಕ್ತರ ಮೇಲೆ ನಾನು ಒಲಿತೇನೆ. ಆಗ ಅವ್ರ ಜಾತಿ ಇತ್ಯಾದಿಗೆ ಅಡ್ಡಿ ಬರೋದು ಏನೋ ಹಿಂದಿನ ಜನ್ಮದ ಪಾಪದಿಂದ ಕೆಳಗಿನ ಆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಜನ್ಮ ಹೊಂದಿರ್ತದೆ. ಪರಮಾತ್ಮ ಎಲ್ಲ ಪಾಪವನ್ನು ಕ್ಷಮಿಸಿ ಅವರನ್ನು ಉದ್ಧಾರ ಮಾಡ್ತಾನೆ, ಅವರನ್ನು ಸಂಸಾರದಿಂದ ನಾನು ಉದ್ಧರಿಸ್ತೇನೆ ಅಂತೇಳಿ ಪರಮಾತ್ಮ ಶಬರಿ ಉದಾಹರಣೆ ಕೊಟ್ಟಿದ್ದಾನೆ. ತನ್ನನ್ನು ಗಂಗಾ ನದಿ ಪಾರು ಮಾಡಿರ್ತಕ್ಕಂಥ ಗುಹಾ ಅಂತಕ್ಕಂಥ ನಾವಿಕನನ್ನು, ಆನಂತರ ಶೂದ್ರಾಸ್ತ್ರೆಯಲ್ಲಿ ಹುಟ್ಟಿರ್ತಕ್ಕಂಥ ವಿದುರ, ಇವರೆಲ್ಲರೂ ಕೂಡ ಪರಮ ಭಕ್ತರಾದ್ದರಿಂದಾಗಿ ಅವರ ಜನ್ಮದ ದೋಷ ಅವ ಭಕ್ತಿಯಿಂದ ಎಂದೋ ತೊಳೆದು ಹೋಗ್ಬಿಟ್ಟು ಮತ್ತೆ ಪರಮಾತ್ಮ ಹೇಳ್ತಾನೆ. ಪರಮಾತ್ಮ ವಿವರಣೆ ಈ ಕ್ರಮದಲ್ಲಿ ಧರ್ಮ ಸತ್ಯದಯೋಪೇತ ವಿದ್ಯಾವಾ ತಪಸಾನ್ವಿತ ಮದ್ಭಕ್ತಪೇತಮಾತ್ಮಾನಂ ನ ಸಮ್ಯಕ್ ಪ್ರಪುನಾತಿ. ಉದ್ಧವ, ಧರ್ಮಾಚರಣೆ ಮಾಡಬೇಕಾಗಿತ್ತು ಅಂದರೆ ಅಲ್ಲಿ ಸತ್ಯ ಮತ್ತು ದಯಾ ಬೇಕು. ಸತ್ಯ ಅಂತಿಕೊಂಡಂತಂದರೆ ಶಾಸ್ತ್ರದಲ್ಲಿ ಹೇಳಿದಂತೆ ಆಚರಣೆ, ಇದು ಸತ್ಯ ಅಂತ ತಿಳ್ಕೊಂಡು ಯಥಾರ್ಥ ವಿಜ್ಞಾನ ಸಹಿತವಾಗಿರ್ತಕ್ಕಂತಹ ಭಗವತ್ ಸಾಧನ ಅಂತಿಕೊಂಡಂತೇನಿದೆ ಇದಕ್ಕೆ ಸತ್ಯ ಅಂತಿಕೊಂಡಂತೇಳಿ ಕರೀತಾರೆ. ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾಕೃತಿ. ಯಥಾರ್ಥ ಜ್ಞಾನ ಪುರಸ್ಸರವಾಗಿ ಸಂಧ್ಯಾ ವಂದನ, ದೇವರ ಪೂಜೆ ಇತ್ಯಾದಿ ಎಲ್ಲವನ್ನು ಮಾಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ದಯೆ, ವೈಶ್ವದೇವಾದಿಗಳನ್ನು ಮಾಡಿ ದೇವತೆಗಳನ್ನು ಸಂತೋಷಪಡಿಸುವುದು, ಬಲಿಹರಣದಿಂದ ಪಿಪೀಲಿಕಾ ಪ್ರಾರಂಭ ಮಾಡಿಕೊಂಡು ಎಲ್ಲರಿಗೂ ಅನ್ನವನ್ನು ಕೊಟ್ಟು ದಯೆ ತೋರಿಸುವುದು, ಯಜ್ಞಯಾಗಾದಿಗಳನ್ನು ಮಾಡಿ ಮಳೆ ಬೆಳೆಯಾಗುವಂತೆ ಪ್ರಜೆಗಳ ಮೇಲೆ ದಯೆ ತೋರಿಸುವುದು, ಇವೆಲ್ಲವೂ ಧರ್ಮ ಅಂತ ಅನ್ಸ್ಕೊಳ್ತಾವಪ್ಪ, ಧರ್ಮಾಚರಣೆ ಅಂತ ಅನ್ಸ್ಕೊಳ್ತೇವೆ. ಉದ್ಧವ, ಸತ್ಯದಿಂದಲೂ ಯುಕ್ತವಾಗಿದೆ ಒಬ್ಬ ವ್ಯಕ್ತಿಯ ಧರ್ಮಾಚರಣೆ, ದಯಾದಿಂದಲೂ ಯುಕ್ತವಾಗಿದೆ, ಆದರೆ ಭಕ್ತಿಯಿಂದ ಯುಕ್ತವಾಗಿಲ್ಲ. ಅವನ ಆ ಧರ್ಮಾಚರಣೆ ನಾನು ಸ್ವೀಕರಿಸುವುದಿಲ್ಲ. ಗೊತ್ತಿದೆಯಲ್ಲ, ದಕ್ಷ ಪ್ರಜಾಪತಿ ರುದ್ರದೇವರನ್ನು ಅಪಮಾನ ಮಾಡಬೇಕು ಅಂತ ದೊಡ್ಡ ಯಜ್ಞ ಮಾಡಿದ. ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಶಾಸ್ತ್ರಾನುಸಾರವಾಗಿರ್ತಕ್ಕಂಥವ್ರು ಇದ್ದರು, ಅವನು ಶಾಸ್ತ್ರ ಬಿಟ್ಟಿರಲಿಲ್ಲ. ಅನೇಕ ಬಡವರಿಗೆ ದಿನಾಲು ಊಟಕ್ಕೆ ಹಾಕ್ತಾ ಇದ್ದ. ಆದರೆ ನನ್ನಲ್ಲಿ ಭಕ್ತಿ ಇರಲಿಲ್ಲ. ಯಾಕೆ ನನ್ನನ್ನು ಭಕ್ತಿ ಮಾಡುವನು ರುದ್ರದೇವರನ್ನು ದ್ವೇಷ ಮಾಡೋದಿಲ್ಲ. ವಿದ್ಯಾವ ತಪಸಾನ್ವಿತ. ಇನ್ನು ವಿದ್ಯೆ ಯಾವುದು? ತಪಸ್ಸಿನಿಂದ ಕೂಡಿದರೆ ಅದು ವಿದ್ಯೆ. ನೋಡಿಕೊಳ್ಳಿ, ಧರ್ಮಾಚರಣೆ ಶಾಸ್ತ್ರಾನುಸಾರಿಯಾಗಿರಬೇಕು, ಪರೋಪಕಾರಿಯಾಗಿರಬೇಕು. ಇಂಥದ್ದು ಧರ್ಮ ಶ್ರೇಷ್ಠ. ತಪಸ್ಸು ಅಂದರೆ ಪುನಃ ಪುನಃ ಚಿಂತನೆ, ತಪ ಆಲೋಚನೆ. ಒಂದು ಸಲ ನಾನು ಓದಿದೆ, BA ಆದೆ, ಮುಗಿದ ಪುಸ್ತಕ ಹಿಡಿಯೋದಿಲ್ಲ. ಒಂದು ಸಲ ಸುಧಾಮಂಗಳ ಆಯಿತು, ಮತ್ತು ಪುನಃ ಎಂದು ಪುಸ್ತಕ ಮುಟ್ಟಂಗಿಲ್ಲ, ಪ್ರಯೋಜನವಿಲ್ಲ. ತಪಸಾನ್ವಿತ ವಿದ್ಯಾ, ಒಂದು ಸಲ ಕಲಿತ ಮೇಲೆ ಜೀವನದ ಉದ್ದಕ್ಕೂ ಗುರುಗಳು ಹೇಳಿದ್ದನ್ನು ಮೆಲುಕು ಹಾಕುವುದು, ಇದೇ ತಪಸ್ಸಿನಿಂದ ಕೂಡಿದ ವಿದ್ಯೆ. ಇಂಥ ವಿದ್ಯೆ ಇದ್ದರೂ ಕೂಡ ಭಕ್ತಿ ಇಲ್ಲದೆ ಇದ್ದರೆ ನಾನು ಆ ವಿದ್ಯೆಗೆ ಮಹತ್ವ ಕೊಡೋದಿಲ್ಲ. ವಿಶ್ವಾಮಿತ್ರ ವೈಶಿಷ್ಟ್ಯರ ದ್ವೇಷದಿಂದ ತಪಸ್ಸು ಮಾಡಿದ. ಆ ತಪಸ್ಸು ಎಲ್ಲವೂ ಕೂಡ ಮೇನಕಾನಿಂದ ಬಿದ್ದು ಎಲ್ಲ ಕಳ್ಕೊಂಡ್ಬಿಟ್ಟ. ಯಾಕೆ? ಅಲ್ಲಿ ಭಕ್ತಿ ಇರಲಿಲ್ಲ. ಮದ್ಭಕ್ತಿ ಮತಮಾತ್ಮಾನಂ ನ ಸಮ್ಯಕ್ ಪ್ರಪುನಾತಿ
ಭಕ್ತಿ ಇಲ್ಲದೆ ಇದ್ದರೆ ಯಾವ ಧರ್ಮವೂ ಕೂಡ ಅವನನ್ನು ಪವಿತ್ರವನ್ನಾಗಿ ಮಾಡೋದಿಲ್ಲ. ಏನ್ರಿ ನಮ್ಮವು ಬೆನ್ನತ್ತಾಳ ಅಂತ ತಿಳ್ಕೊಂಡಂತ ನಾನು ಶ್ರಾದ್ದ ಮಾಡ್ತೀನಿ, ಅದನ್ನೇನು ಪ್ರಯೋಜನ ಸಿಕ್ಕೋದಿಲ್ಲ. ಶ್ರದ್ಧೆ ಇದ್ದರೆ ಮಾಡು, ಭಕ್ತಿ ಇದ್ದರೆ ಮಾಡು, ಪರಮಾತ್ಮನ ಪ್ರೀತ್ಯಾಸ್ಪದಗೋಸ್ಕರ. ಉದ್ದವ ಕೇಳ್ತಾನೆ ಪರಮಾತ್ಮ, ಭಕ್ತ ಭಕ್ತಿ ಪರವಚನಾದಾಗ ಅವನ ಸ್ಥಿತಿ ಹೇಗಿರ್ತಾರೆ? ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾ ಇದ್ದಾನೆ, ಕಥಂ ವಿನಾರೋ ಮಹರ್ಷಂ, ಯಾವನಿಗೆ ನನ್ನ ಮಹಿಮೆಗಳನ್ನು ಕಥೆಗಳನ್ನು ಕೇಳಿ ಯಾವನ ಮೈ ರೋಮಾಂಚಿತವಾಗೋದಿಲ್ಲ, ದ್ರವತ ಚೇತಸಾ ವಿನ, ಯಾವನ ಅಂತಃಕರಣ ಕರಗಿ ಪರಮಾತ್ಮನನ್ನು ಹೇಳುವಾಗ ಕಂಠ ಗದ್ಗದಿತವಾಗೋದಿಲ್ಲ, ಯಾವ ಪರಮಾತ್ಮನ ಅದ್ಭುತ ಮಹಿಮೆಗಳನ್ನು ಕೇಳಿ ಕಣ್ಣಿನಲ್ಲಿ ಆನಂದರಾಶ್ಯಗಳು ಬರೋದಿಲ್ಲ, ಅದು ಭಕ್ತಿಯೇನೇ ಅಲ್ಲೋ. ಭಕ್ತನಾಗಿರ್ತಕ್ಕಂಥ ವ್ಯಕ್ತಿ ನನ್ನ ಹೆಸರು ಕೇಳಿದ್ರೆ ಸಾಕು ಮೈ ರೋಮಾಂಚಿತವಾಗ್ತದೆ. ಪರಮಾತ್ಮನ ಗುಣಗಾನ ಮಾಡ್ತೇನೆ ಅಂತ ತಿಳ್ಕೊಂಡಂತ ವಾಣಿ ಗದ್ಗದಿತವಾಗ್ತದೆ. ಆ ನಂತರ ಆನಂದಾಶ್ರುಗಳು ಸುರಿಲಿಕ್ಕೆ ಪ್ರಾರಂಭವಾಗ್ತದೆ. ಇದು ಇಂಥ ಲಕ್ಷಣಗಳಿಂದ ಪರಿಣಾಮದಿಂದ ಕೂಡಿದ ಭಕ್ತಿಯೇ ನಿಜವಾದ ಭಕ್ತಿ. ನನ್ನನ್ನು ಸ್ಮರಿಸಿದಾಗ ವಾಗ್ಗದ್ಕದಾ ದ್ರವತೆ ಯಸ್ಯ ಚಿತ್ತಂ, ಅವನ ಅಂತಃಕರಣ ಕರೆಗೆ ಅದು ಮೇಲೆ ಬಂದು ಕಂಠ ಮಾತನಾಡಲಿಕ್ಕಾಗೋದಿಲ್ಲ, ಕಣ್ಣಿನಲ್ಲಿ ನೀರು ತುಂಬಿ ನನ್ನನ್ನು ನೋಡಲಿಕ್ಕಾಗೋದಿಲ್ಲ. ಯಾವನು ನನ್ನ ದರ್ಶನವಾದ ಇದ್ದಾಗ ಅಳ್ತಾನೆ, ದರ್ಶನ ನನ್ನ ನೆನಪು ಬಂದರೆ ನಗ್ತಾನೆ ಸಂತೋಷದಿಂದ, ಕೆಲವು ಸರಿಯಲ್ಲಿ ಜೋರಾಗಿ ಹಾಡ್ತಾನೆ, ಯಾರೇನಂತಾರೆ ಅಂತ ತಿಳ್ಕೊಂಡಂಥ ನಾಚಿಕೆ ಸಂಕೋಚ ಪಡುವುದಿಲ್ಲ, ಸಂತೋಷದಿಂದ ನರ್ತನೆ ಮಾಡ್ತಾನೆ. ಮದ್ಭಕ್ತಿ ಯುಕ್ತೋ ಭುವನಂ ಪುನಾತಿ, ಇಂಥ ಆನಂದ ತುಂದಿತರಾಗಿ ಆನಂದಾಶ್ರುಗಳನ್ನು ಸುರಿಸ್ತಾ ಗದ್ಗದಿತ ಕಂಠದಿಂದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾ ಕೃಷ್ಣ ಗೋವಿಂದ ಅಂತ ತಿಳ್ಕೊಂಡಂತೇಳಿ ಜೋರಾಗಿ ಹೇಳ್ತಾ ಪರಮಾತ್ಮನ ಹೆಸರಿನಿಂದ ಕುಣಿತ ನರ್ತನೆ ಮಾಡ್ತಾ ಕಾಲಿಗೆ ಗೆಜ್ಜೆ ಕೊಟ್ಟುಕೊಂಡು ದಾಸರಂತೆ ನರ್ತನೆ ಮಾಡ್ತಾ ಆ ನಂತರ ದೇವರ ನೆನಪಾಗದೇ ಇದ್ದಾಗ ಅತ್ತು, ನೆನಪಾದಾಗ ನಕ್ಕು, ಕೆಲವು ಸರ್ತಿ ಲಜ್ಜೆಯನ್ನು ತೋರಿಸಿ, ಇವೆಲ್ಲ ಸಂಚಾರಿ ಭಾವ ಅಂತ ಕಳಿಸ್ಕೊಳ್ತಾರೆ. ನರ್ತನವನ್ನು ಮಾಡ್ತಕ್ಕಂಥವನೇ ಪರಮಭಕ್ತ ಅಂತ ಅನಿಸ್ಕೊಳ್ತಾನಪ್ಪ. ಹಾಗಾದರೆ ಭಾಗವತ ಹೇಳುವಾಗ ದಿನ ನನ್ನ ಕಣ್ಣೀರೇನು ಬರೋಂಗಿಲ್ಲಲ್ಲ. ಭಾಗವತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಹತ್ತದ್ದು ನೀವು ನೋಡಿದ್ದೀರಾ? ಯಾವುದೋ ಒಂದು ಸಂದರ್ಭದಲ್ಲಿ ಒಂಚೂರು ಕಣ್ಣು ತೇವವಾಗಿರ್ಬೋದು, ನರ್ತನ ಅಂತೂ ಮಾಡಲಿಲ್ಲ. ಹಾಗಾದರೆ ಭಕ್ತಿ ಅಲ್ವೇ? ಭಾಗವತ ಕೇಳ್ತಕ್ಕಂಥ ನೀವು ದಿನ ಕುಣಿತೀರಾ? ದೇವ್ರು ಹೀಗೆ ಕೇಳ್ದ. ಹಾಗಾದರೆ ನಾವು ಶ್ರದ್ಧೆಯಿಂದ ಕೇಳುವ ಭಕ್ತಿ ಇದು, ಭಕ್ತಿಯಿಂದ ಕೇಳ್ತಾ ಇದ್ದು ಭಕ್ತಿಯಲ್ಲಿ ಅನ್ನೋದು. ಸುಮಾರು 1.5 ವರ್ಷಕ್ಕಿಂತಲೂ ಹೆಚ್ಚು ಭಾಗವತ ಹೇಳ್ತಾ ಇದ್ದೇವೆ, ಭಕ್ತಿಯಲ್ಲೇನು? ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉತ್ತರ ಕೊಡ್ತಾರೆ. ನೋಡಪ್ಪ, ಭಕ್ತಿಯ 3 ಅವಸ್ಥೆಗಳು: ಚಿತ್ತದ್ರವ ತಥಾಸ್ಥೈರ್ಯಂ ಪ್ರಸಾದೋ ಭಕ್ತಿ ಲಕ್ಷಣಂ. ಪರಮಾತ್ಮನ ಸುಂದರವಾದ ರೂಪ ಮಾಡ್ತಾ ಇರುವಾಗ ಮನಸ್ಸು ಏಕಾಗ್ರವಾಗಿ ಆನಂದ ತಂದಿತನಾಗಿ ಕಣ್ಣು ತೆವವಾಗಬೇಕು, ಕಣ್ಣಲ್ಲಿ ಆನಂದಾಶಗಳು ಬರಬೇಕು. ಇಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ನಾನು ನನ್ನ ಧರ್ಮ ಬಿಡೋದಿಲ್ಲ, ಭಕ್ತಿ ಬಿಡೋದಿಲ್ಲ, ವಿಷ್ಣು ಸರ್ವತ್ವವನ್ನು ಬಿಡೋದಿಲ್ಲ ಅನ್ನುವ ಸ್ಥಿರತೆ. ಎಂಥ ಕಷ್ಟ ಬಂದರೂ ಕೂಡ
ದೇವರ ಮೇಲಿರ್ತಕ್ಕಂಥ ಪ್ರೀತಿಗೆ ಭಂಗ ಬಾರದಂತೆ ನೋಡಿಕೊಳ್ಳೋದು. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ. ಅಥವಾ ಕೇಳ್ತಾ ಇರುವಾಗ ಆನಂದವಾಗಿ ಏಕಾಗ್ರ ಚಿತ್ತನಾಗಿ ಎಂಥ ಚೆನ್ನಾಗಿ ಇದೆ ಪರಮಾತ್ಮ, ಎಂಥ ರಸಕ್ರೀಡೆಯನ್ನು ಎಷ್ಟು ಚೆಂದಾಗಿ ಆಡಿದ್ದಾನೆ, ಎಂಥ ರೂಪವಂತ, ಉದ್ದವನಿಗೆ ಎಷ್ಟು ಪ್ರೀತಿಯಿಂದ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಇದನ್ನು ಕೇಳ್ತಾ ಇದ್ದರೆ ಸಂತೋಷವಾಗಿ ಇಷ್ಟೆಲ್ಲ ಕೇಳಲಿಕ್ಕೆ ಸಿಗ್ತಲ್ಲ, ಇಷ್ಟೆಲ್ಲ ಹೇಳಲಿಕ್ಕೆ ಸಿಗ್ತಲ್ಲ ಅಂತ ಸಂತೋಷವಾದರೂ ಕೂಡ ಭಕ್ತಿನೇ. ಕುಣಿಯಬೇಕು ಅಂತಲ್ಲ, ಯಾಕಂದರೆ ಕೆಲವರಿಗೆ ಇಮೋಷನ್ಗಳನ್ನು ವ್ಯಕ್ತಪಡಿಸ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನ ಹೇಳ್ತಾನೆ, ಶ್ರೀಮದಾಚಾರ್ಯರು ಹೇಳ್ತಾರೆ, ಕೇವಲ ಆನಂದಾಶ್ರು ಸುರಿಸ್ತಾರೆ, ಕಾಲಲ್ಲಿ ಗೆಜ್ಜೆ ಕಟ್ಟಿಕೊಂಡು ನರ್ತನ ಮಾಡ್ತಾರೆ, ಜೋರಾಗಿ ಹಾಡ್ತಾರೆ, ಆನಂತರ ಕೋಲಾಟ ಆಡ್ತಾರೆ. ಇದರಿಂದಲೇ ಭಕ್ತರು ಅಂತ ತಿಳ್ಕೊಂಡು ಅಂತೇಳಿ ನಿರ್ಣಯ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಯಾಕೆ ಹೀಗೆ ಮಾಡ್ತಕ್ಕಂಥವ್ರು? ಕೆಲವರು ಜನರು ನಮ್ಮನ್ನು ನೋಡಲಿ ಅಂತ ಮಾಡ್ತಾ ಇರ್ತಾರೆ. ಹೀಗೆ ಮೇಲಿಂದ ಮೇಲೆ ಈ ರೀತಿಯಾಗಿ ಮಾಡ್ತಕ್ಕಂಥವರು ಆಯ್ತು ಭಜನೆ ಚಾಲದ ತಕ್ಷಣ ನಿಂತು ಕುಡಿಲಿಕ್ಕೆ ಚಾಲು ಮಾಡೋದು, ಭಾವನೆ ಬರಲಿ ಬಿಡಲಿ. ಇಂಥವರು ಎಷ್ಟೋ ಸಲ ದಂಭಾಚಾರದಿಂದ ಮಾಡ್ತಿರ್ತಾರಪ್ಪ. ದಂಭಶ್ಚ ಚಲಭಕ್ತಿಶ್ಚ, ಅವರ ಭಕ್ತಿ ಕ್ಷಣಿಕವಾಗಿರ್ತದೆ, ಅವರ ಭಕ್ತಿ ಸ್ವಲ್ಪ ಹೊತ್ತು ಇರ್ತದೆ. ಅಥವಾ 4 ಜನ ನೋಡ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ನಾವು ಕುಣಿದು ಕೋಲಾಟ ಆಡ್ಬೋದು, 4 ಜನ ನೋಡ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಮೈ ಮರೆತು ಹಾಡ್ಬೋದು. ಭಕ್ತಿಯಿಂದಲ್ಲ, ನೋಡ್ತಾರೆ ಅಂತ ತಿಳ್ಕೊಂಡಂತೆ. ಈ ರೀತಿಯಾಗಿರುವ ಸಾಧ್ಯತೆ ಹೆಚ್ಚಿರ್ತದೆ. ಈ ಮಾತನ್ನು ಪರಮಾತ್ಮನೇ ಹೇಳ್ತಾ ಇದ್ದಾನೆ. ಅದಕ್ಕೋಸ್ಕರ ದಂಭಾದಿ ಪರಿಹಾರಾರ್ಥಂ, ಡಾಂಬಿಕತನ ನನ್ನಲ್ಲಿ ಬೆಳೆಯಬಾರದು ಅಂತ ತಿಳ್ಕೊಂಡು ಅಂತೇಳಿ ಮನುಷ್ಯ ತನ್ನ ಇಮೋಷನಲ್ಲನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದೇ ಒಳ್ಳೆಯದು. ಆಚಾರ್ಯ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾ ಇದ್ದಾರೆ, ದಂಭಾದಿ ಪರಿಹಾರಾರ್ಥಂ ನಿಗೃಹೀಂಶ್ಚಾಶ್ಚ ಧೀರಧೀ. ತನ್ನ ಇಮೋಷನ್ಗಳನ್ನು ಆದಷ್ಟು ತಡೆದು ಇಟ್ಟುಕೊಳ್ಬೇಕು, ಸಂದರ್ಭ ನೋಡಬೇಕು. ವ್ಯಕ್ತಪಡಿಸಲೇಬೇಕು ಅಂತ ನಿಯಮವಿಲ್ಲ. ಇದು ಭಕ್ತಿಯ ಲಕ್ಷಣ. ಆದರೆ ಈ ಮೂರರಲ್ಲಿ ಒಂದು ಪರಮಾತ್ಮನಲ್ಲಿ ಭಕ್ತಿಯ ಸ್ಥಿರತೆ, ಇನ್ನೊಂದು ಅಂತಃಕರಣಕರಿಗೆ ಕಣ್ಣೀರನ್ನು ಸುರಿಸುವಿಕೆ ಇತ್ಯಾದಿ, ಇನ್ನೊಂದು ಮುಖದ ಮೇಲೆ ಆನಂದವನ್ನು ವ್ಯಕ್ತಪಡಿಸುವಿಕೆ. ಪುರಾಣ ಕೇಳುವಾಗ ಈ ಭಾವನೆಗಳು ನಮ್ಮಲ್ಲಿ ಬಂದಿರ್ತವೆ. ಪರಮಾತ್ಮ ಹೇಳ್ತಾನೆ, ಇದರಲ್ಲಿ ಅತಿ ಶ್ರೇಷ್ಠವಾದಂಥ ಭಕ್ತಿ ಅಂತ ತಿಳ್ಕೊಂಡಂತಂದರೆ ಸ್ಥಿರತೆ. ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ. ಕಷ್ಟಗಳ ಸರಮಾಲೆ ಬರಲಿ, ಖಡ್ಗತೆಗಳನ್ನು ತಲೆ ಹಾರಿಸ್ತೇನೆ ಅಂತ ತಿಳ್ಕೊಂಡಂತಂದು ಕೂಡ ಭಕ್ತಿ, ನಾನು ಭಕ್ತಿ ಬಿಡೋದಿಲ್ಲ ಅಂತಕ್ಕಂಥ ಸ್ಥಿರತೆ ಬೇಕಾಗ್ತದೆ. ಧರ್ಮದಲ್ಲಿ ಸ್ಥಿರತೆ. ನಿನ್ನೆ ನಾನು ಗುರು ಗೋವಿಂದ ಸಿಂಗ್ರ ಮಕ್ಕಳ ಬಗ್ಗೆ ಹೇಳಿದ್ನಲ್ಲ, ಪರಮಾತ್ಮ ಇಲ್ಲಿ ಹೇಳ್ತಾನೆ, ಸ್ಥಿರತೆ. ನಿಮ್ಮನ್ನು ಎಲ್ಲ ರೀತಿಯಿಂದ ನಾನು ಪರೀಕ್ಷೆ ಮಾಡ್ತೇನೆ, ಆದರೆ ನನ್ನ ಮೇಲೆ ಮಾಡ್ತಕ್ಕಂಥ ಪ್ರೀತಿಯ ಸ್ಥಿರತೆ ಅಂತೇನಿದೆ, ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. 6 ಅವಸ್ಥೆಗಳಲ್ಲಿ ಎಂದಿಗೂ ಪರಮಾತ್ಮನ ಮೇಲೆ ಭಕ್ತಿ ಕಡಿಮೆ ಆಗದೇ ಇದ್ದರೆ ಅದು ಭಕ್ತಿ ಅಂತ ತಿಳ್ಕೊಂಡು ಅನಿಸ್ಕೊಳ್ತದೆ. 6 ಅವಸ್ಥೆ ಯಾವುದು? ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕ್ಲೇಶಗಳು, ಮಾನಸಿಕ ಸಂತಾಪ. ಈ ಕಡೆ ಹೆಂಡತಿ ಮಾತು ಕೇಳೋದಿಲ್ಲ, ಗಂಡ ಮಾತು ಕೇಳೋದಿಲ್ಲ, ಮಕ್ಕಳ ಮಾತು ಕೇಳಂಗಿಲ್ಲ, ಮನೆಯಲ್ಲಿ ಬಡತನ ಬ್ಯಾರೆ ಅದ, ಜನರು ಅಪಮಾನ ಮಾಡ್ತಾ ಇದ್ದಾರೆ.
ಇಂಥ ಪರಿಸ್ಥಿತಿ ಇದ್ದರೂ ಕೃಷ್ಣ ಗೋವಿಂದ ನಿನ್ನ ಹೊರತು ಗತಿಯಿಲ್ಲ ಅಂತಿಕೊಂಡಂತನ್ನುವ ಆ ಸ್ಥಿರತೆ ಇಲ್ಲದೆ ಇದ್ದರೆ ಅದು ಭಕ್ತಿ ಅಲ್ಲಪ್ಪ. ನೋಡು ಕುಂತಿ ದ್ರೌಪದಿಯರನ್ನು ನೋಡು. ಕುಂತಿ ಎಷ್ಟು ಕಷ್ಟ ನಿಮಗೆ ಬಂದಿದೆಯಾ? ದ್ರೌಪದಿ ಅಂತ ಅಪಮಾನ ನಿಮಗಾಗಿದೆಯಾ? ಆದರೆ ಅವ್ರು ಏನಾದರೂ ದೇವರನ್ನು ಮರೀಲಿಲ್ಲ. ನೀನೇ ನಿನ್ನ ಹೊರತು ಗತಿಯಿಲ್ಲ ಅಂತಿಕೊಂಡಂತೇಳಿ ಆಧ್ಯಾತ್ಮಿಕವಾದಂಥ ಸಂಕಟ ಬಂದಾಗಲೂ ಕೂಡ ಈ ರೀತಿಯಾಗಿ ಬಿಡಲಿಕ್ಕಿಲ್ಲ. ಅಧಿಭೂತಃ ಆದಿಭೌತಿಕ ತಾಪಗಳು. ಆದಿಭೌತಿಕ ತಾಪ ಅಂತ ತಿಳ್ಕೊಂಡಂತಂದರೆ ಕೊರೋನಾ ಏನ್ರಿ, ಕೊರೋನಾ ಮಹಾಮಾರಿ ಬಂದದ. ಅನೇಕ ಜನರು ಪೂಜಾ ಮಾಡ್ತಕ್ಕಂಥವ್ರು ಸತ್ತೋದ್ರಲ್ಲ, ಪ್ರವಚನ ಹೇಳ್ತಕ್ಕಂಥವ್ರು ಕೊರೋನಾಗೆ ಬಲಿಯಾದ್ರಲ್ಲ. ಅದು ಎಲ್ಲಿ ಭಕ್ತರಿ, ಎಲ್ಲಿ ದೇವರು, ಎಲ್ಲಿ ದಿಂಡ್ರು? ಮಹಾಮಾರಿ ಬಂದಾಗ, ಭೂಕಂಪ ಬಂದಾಗ ಅತ್ಯಂತ ರೀತಿಯಾಗಿರ್ತಕ್ಕಂತಹ ಬರಗಾಲ ಬಂದಾಗಲೂ ಕೂಡ ತನ್ನ ಧರ್ಮವನ್ನು ಬಿಡದೇ ಇದ್ದ ವ್ಯಕ್ತಿ ಚಾಕ್ರಾಯಣ ಉಷಸ್ತಿ ಅಂತ ತಿಳ್ಕೊಂಡಂತೇಳಿ ಒಬ್ಬ ಋಷಿ. ಕೆಟ್ಟ ಬರಗಾಲ ಬಿದ್ದಿತ್ತು. 8 ದಿವಸ ಊಟ ಸಿಗಲಿಲ್ಲ. ಮೊದಲೇ ತಪಸ್ಸು ಮಾಡಿ ಕೃಷಿಕಾಯ. ಅವನಿಗೆ ಅನ್ನಿಸ್ತು, ಈ ಸ್ವಲ್ಪ ಏನಾದರೂ ಒಂದು 4 ಕಾಳು ಕೂಡ ಬಾಯಿಗೆ ಹೋಗದೇ ಇದ್ದರೆ, ಇನ್ನೊಂದು 10 ಹೆಜ್ಜೆ ಇಟ್ಟರೆ ನಾನು ಸತ್ತೋಗ್ತೀನಿ ಅಂತ ತಿಳ್ಕೊಂಡಂತ ಅನಿಸ್ತು. ಈ ಸಾಧನ ಶರೀರ ಹೇಗೆ ಉಳಿಸ್ಬೇಕು? ನೋಡಿದ, ಯಾವ ಹಳ್ಳಿಗೆ ಹೊರಟಿದ್ದ, ಸಂಚಾರ ಮಾಡ್ಕೊಂಡು ಹೊರಟಿದ್ದ, ಎಲ್ಲರಿಗೂ ಊಟ ಸಿಗ್ತದೇನು ಅಂತೇಳಿ. ಅಲ್ಲಿ ಒಬ್ಬ ವ್ಯಕ್ತಿ, ಆ ಗ್ರಾಮದ ವ್ಯಕ್ತಿ, ಅವನಿಗೂ ಬಹಳ ದಿವಸದ ಮೇಲೆ ಸ್ವಲ್ಪ ಉದ್ದಿನ ಬೇಳೆ ಸಿಕ್ಕಿದ್ದು. ಉದ್ದಿನ ಬೇಳೆ, ಹೆಸರು ಬೇಳೆ ಕಾಳು, ಉದ್ದಿನ ಕಾಳು, ಹೆಸರು ಕಾಳು ಸಿಕ್ಕಿದ್ದು. ಅದನ್ನು ಬೇಯಿಸಿ ತನ್ನ ಎಲೆ ಮೇಲೆ ಹಾಕ್ಕೊಂಡು ಒಂದು ತುತ್ತು ತಿಂದಿದ್ದ. 2ನೇ ತುತ್ತು ಉಷತ್ತಿ ಹೋಗಿ ಕೈ ಹೊಡ್ಡಿದ, ನನಗೊಂದು ತುತ್ತು ಕೊಡಪ್ಪ. ಸಾಧನ ಶರೀರ ಉಳಿಸ್ಕೊಳ್ಬೇಕಾಗಿದ್ದು. ನಾವು ಹೇಳ್ದ, ಸ್ವಾಮಿ ಒಂದು ತುತ್ತು ಉಂಡು ಎಂಜಲ ಉಳಿದದ್ದು ಎಂಜಲದ, ಪರವಾಗಿಲ್ಲ ಕೊಡು ಅಂತ ತಿಳ್ಕೊಂಡು ಹೇಳಿದೆ. ಒಂದು 10-20 ಕಾಳು ಅವ್ರಿಗೆ ಒಂದು ಕೈಯಲ್ಲಿ ಇಟ್ಬಿಡ್ತು, ಅಷ್ಟು ಅವ್ರ ಕಲ್ಲ ಹಾಕಿದ. ಅದನ್ನು ಅವ್ರು ತಿಂದರು. ಆಯಿತಾ, ಬರ್ತೀನಿ ಅಂತ ಹೊರಟ್ಬಿಟ್ರು. ಆಗ ನೋಡಿ, ಸ್ವಾಮಿ ನೀರು ಸ್ವಲ್ಪ ಕೊಡ್ತೀನಿ ತಗೋರಿ, ಬೇಕಾದ್ರೆ ನೀರದ, ಒಂದು ಹೊಟ್ಟೆ ನೀರು ಕುಡೀರಿ. ಇಲ್ಲ, ನೀನು ಎಂಜಲ ಮಾಡಿದ್ದು ಕುಡಿಯೋಂಗಿಲ್ಲ ಅಂತ ತಿಳ್ಕೊಂಡು. ಅಲ್ಲ, ನಾನು ಕೊಟ್ಟು ಎಂಜಲ ಉದ್ದುಗಳನ್ನು ಕಾಳು ತಿಂದ್ರಿ, ಬೇಯಿಸಿದ ಕಾಳು, ಈಗ ನೀರು ಎಂಜಲಾಗಿದೆ ಅಂತಂತೀರಿ. ಹೌದಪ್ಪ, ಅದು ಆಪದ್ಧರ್ಮ, ಪ್ರಾಣ ಹೋಗ್ತಿತ್ತು, ಸಾಧನ ಶರೀರ ಉಳಿಸ್ಕೊಳ್ಬೇಕು ಅಂತ ತಿಳ್ಕೊಂಡು ಅಂತೇಳಿ ಅದನ್ನು ತಿಂದೆ. ನಿನ್ನಲ್ಲಿದ್ದ ಪರಮಾತ್ಮನ ಪ್ರಸಾದ ಅಂತ ತಿಂದೆ. ಆದರೆ ಇನ್ನು ಇಷ್ಟು ಒಂದು ಮುಷ್ಟಿ ತಿಂದದ್ರಿಂದ ಇನ್ನೊಂದು 2-3 ದಿವಸ ನಾನು ಜೀವಿತ ಇರ್ತೇನೆ. ಈಗ್ಯಾಕೆ ನಾನು ಧರ್ಮ ಬಿಡಲಿ? ನಾನು ಧರ್ಮ ಬಿಡೋದಿಲ್ಲ. ಆ ಪರಮಾತ್ಮನ ಮೇಲಿದ್ದ ಪ್ರೀತಿ ಬಿಡೋದಿಲ್ಲ. ಇಂಥ ಕಥೆಗಳು ನಮ್ಮ ಉಪನಿಷತ್ತುಗಳಲ್ಲಿ, ಮಹಾಭಾರತದಲ್ಲಿ 100 ಕಥೆಗಳು. ಎಂಥ ಕಠೋರ ಪ್ರಸಂಗ ಬಂದರೂ ಕೂಡ ಧರ್ಮ ಬಿಡೋದಿಲ್ಲ. ಪರಮಾತ್ಮನಲ್ಲಿ ಭಕ್ತಿ ಬಿಡೋದಿಲ್ಲ. ಇಂಥ ವೇಳೆಯಲ್ಲಿಯೂ ಕೂಡ ನನ್ನ ಮೇಲಿನ ಭಕ್ತಿಯನ್ನು ಬಿಡದೇ ಇರತಕ್ಕಂಥ ವ್ಯಕ್ತಿಗಳು. ಇನ್ನು ಆದಿದೈವಿಕವಾಗಿರ್ತಕ್ಕಂಥ ತಾಪಗಳು, ಆದಿದೈವಿಕವಾಗಿರ್ತಕ್ಕಂಥ ಬಂದಿರತಕ್ಕಂಥವುಗಳು ಅಂತ ತಿಳ್ಕೊಂಡು ಅಂತಂದರೆ, ಹಿಂದಿನ ಜನ್ಮದಿಂದ ಬಂದಿರತಕ್ಕಂಥ ಮೂಕತನ, ಕಿವುಡುತನ ಅಥವಾ ರೋಗಗಳು. ಇಂಥ ರೋಗಗಳು ಬಂದಿರತಕ್ಕಂಥ ಸಂದರ್ಭದಲ್ಲಿ ಇಷ್ಟೆಲ್ಲ ರೋಗ ದೇವ್ರು ತಂದುಕೊಟ್ಟ, ಯಾಕೆ ದೇವ್ರನ್ನ ನೆನೆಸ್ಬೇಕು ಅಂತಕ್ಕಂಥವ್ರು ಇದ್ದಾರೆ. ದೇವಾಪಿ, ಶಂತನುವಿನ ಅಣ್ಣ ಹುಟ್ಟುವಾಗಲೇ ಕುಷ್ಠರೋಗ,
ಕುಷ್ಠರೋಗವಂತೂ ಚಿಕಿತ್ಸೆ ಮಾಡಿಸ್ಕೊಳ್ಬೇಕು, ಆದರೂ ನಾನು ರಾಜನಾಗ್ತೇನೆ ಇಲ್ಲ. ದೇವರು ನನ್ನ ಪ್ರಾರಬ್ಧ ಕರ್ಮದಿಂದ ಬಂದಿದೆ, ಆ ದೇವರನ್ನು ಪಡೆದೇ ನಾನು ಇದನ್ನು ದೂರ ಮಾಡ್ಕೊಳ್ತೇನೆ ಅಂತ ರಾಜ್ಯ ಬಿಟ್ಟು ತಪಸ್ಸಿಗೆ ಹೊರಟೋದ. ಪಾಂಡು ರಾಜ ಪಾಂಡು ರೋಗದಿಂದ ಪೀಡಿತ ಹುಟ್ಟ, ಆದರೂ ಅದರ ಕಡೆಗೆ ಲಕ್ಷ್ಯ ಕೊಡಲಿಲ್ಲ. ನಾನು ಮಾಡೋ ನನ್ನ ಕರ್ತವ್ಯಗಳು, ನನ್ನ ಕ್ಷತ್ರಿಯ ಧರ್ಮ ಪರಿಪಾಲನೆ ಮಾಡ್ತೇನೆ ಅಂತಕೊಂಡಂತ ಹೊರಟ. ಆದಿದೈವಕ್ಕೆ ಬಂದಿರತಕ್ಕಂಥ ನ್ಯೂನತೆ ದೇವರನ್ನು ಬೈತಾ ಕೂತ್ಕೊಂಡ್ರಲ್ಲ, ಇನ್ನೂ ಭಕ್ತಿ ಹೆಚ್ಚು ಮಾಡಬೇಕು. ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕ್ರಮ. ಅಂಥ ವ್ಯಕ್ತಿಗಳು ಆದಿದೈವಿಕ ತಾಪದಲ್ಲಿಯೂ ಕೂಡ ನನ್ನನ್ನು ಮರೆಯದೇ ಇರತಕ್ಕಂಥದ್ದೇನು ದೇವರಲ್ಲಿ ಭಕ್ತಿ ಅಂತೇನಿದೆ, ಇದು ನಿಜವಾದ ಭಕ್ತಿ. ಅಥವಾ ವೇದ ತಂತ್ರಾದಿ ವಾಕ್ಯೈಹಿ, ಕೆಲವು ತಾಂತ್ರಿಕವಾಗಿರ್ತಕ್ಕಂಥ ವಾಕ್ಯ ಸಂದರ್ಭಗಳು. ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ನಮ್ಮನ್ನು ಪೀಡಿಸ್ತಕ್ಕಂಥವ್ರು ಇದ್ದಾರೆ. ಶಕುನಿ ಇದರಲ್ಲಿ ಬಹಳ ಪರಿಣತ. ಹೀಗಾಗಿ ದ್ಯೂತದಲ್ಲಿ ಪಾಂಡವರನ್ನು ಸೋಲಿಸಿದ. ಪಾಂಡವರು ಅಳತಾ ಕೂತ್ಕೊಳ್ಳಿಲ್ಲ, ಧರ್ಮ ಸಂರಕ್ಷಣೆಗೆ ಹೊರಟರು ಕಾಡಿಗೆ. ಪರಮಾತ್ಮ ನಮ್ಮ ರಕ್ಷಕನಿದ್ದಾನೆ, ರಕ್ಷತೀತ್ತೇವ ವಿಶ್ವಾಸ. ಇಂಥವರನ್ನು ಭಕ್ತ ಅಂತ ಕರಿಬೇಕಪ್ಪ. ಇನ್ನು ಕೆಲವರು ಉಪದೇಶ ಕೊಡ್ತಾರೆ. ಷಂಡಾಮರ್ಕರು ಹಗಲು ರಾತ್ರಿ ಕೋಲು ಹಿಡ್ಕೊಂಡು ಪ್ರಹ್ಲಾದನ ಹೇಳಿದರು, ಇನ್ನೊಮ್ಮೆ ದೇವರನ್ನು ತನ್ನಲಿಕ್ಕಿಲ್ಲ ಅಂತ ತಿಳ್ಕೊಂಡು ಅಂತೇಳಿ ಬೇಕಾದಷ್ಟು ದಾನ ಭೇದ ದಂಡ ಎಲ್ಲ ಮಾಡಿದರು, ಸಾಮದಾನ ಭೇದಗಳನ್ನು ಮಾಡಿದರು. ಪ್ರಹ್ಲಾದ ಅಂದ, ನಾನು ದೇವರ ಹೆಸರು ಬಿಡೋದಿಲ್ಲ. ಏನು ಮಾಡ್ತೀವಿ? ಹೊಡೆದ್ರೆ ಬಿಡಿರಿ, ವರ್ಣಪಾಶಿಯಿಂದ ಕಟ್ಟಿ ಹಾಕಿದ್ರೆ ಹಾಕ್ರಿ, ಅಥವಾ ಬಲವಚ್ಛಾಸನೆ. ರಾಜರು ಹೇಳ್ತಾರೆ, ದೇವರ ಹೆಸರು ತೆಗೆದುಕೊಂಡೆ ನಿಮ್ಮ ತಲೆ ಹಾರಿಸ್ತೇವೆ, ಪರವಾಗಿಲ್ಲ ಹಾರಿಸು, ನಮ್ಮ ಧರ್ಮ ಬಿಡೋದಿಲ್ಲ. ನಾನು ದೇವರ ಭಕ್ತಿಯನ್ನು ಬಿಡೋದಿಲ್ಲ. ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದೇವರನ್ನು ಭಕ್ತಿ ಮಾಡ್ತಕ್ಕ ದೇವರ ಪೂಜೆ, ಸಂಧ್ಯಾ ವಂದನೆ, ದೇವರ ಧ್ಯಾನ, ಪ್ರವಾಸದಲ್ಲಿದ್ದರೂ ಮಾನಸಿಕ ಸಂಧ್ಯಾ ವಂದನೆ ಬಿಡೋದಿಲ್ಲ ಅಂತ. ಈ ಸಂಕಟಗಳಲ್ಲಿಯೂ ಕೂಡ ಯಾವನ ನನ್ನಲ್ಲಿ ಸ್ಥಿರವಾದ ಪ್ರೀತಿಯನ್ನು ಮಾಡ್ತಾನೆ, ಅದೇ ನಿಜವಾದ ಭಕ್ತಿಯಪ್ಪ. ಇದರರ್ಥ ಅಂತಃಕರಣಕರಿಗೆ ಆನಂದಾಶ್ವರಿತ ಭಕ್ತಿ ಅಲ್ಲ ಅಂತಲ್ಲ, ಅದು ಸುರಿಲೇಬೇಕು ಅಂತ ನಿಯಮವಿಲ್ಲ. ಇನ್ನೊಂದು ಕಡೆಯಲ್ಲಿ ಹೇಳ್ತಾರೆ ಆಚಾರ್ಯರು, ಪರಮಾತ್ಮನ ಹೆಸರು ಸ್ತೋತ್ರ ಕೇಳ್ತಾ ಇದ್ದರೆ ಮನಸ್ಸು ಸಂತೋಷವಾಗಿರಬೇಕು. ಕೆಲವು ಕಡೆ ನಡೆದಿರ್ತದೆ, ಆಚಾರ್ಯ ಪ್ರವಚನ ನಡೆದಿರ್ತದೆ, ಹಿಂಬದಿಯಲ್ಲಿ ಹರಟೆ ನಡೆದಿರ್ತದೆ. ನಾವು ಪುರಾಣಕ್ಕೆ ಹೋಗಿದ್ರಿ, ಹರಟೆ ಹೊಡೆದ್ರೆ ಏನು ಉಪಯೋಗ? ಪ್ರತಿಯೊಂದು ಶಬ್ದ ಕೇಳಿ ಆನಂದವಾಗಬೇಕು. ಇದು ಭಕ್ತಿಯ ಲಕ್ಷಣಪ್ಪ. ಆದ್ದರಿಂದ ಅಥ ಆಧ್ಯಾತ್ಮಿಕೈ ಕ್ಲೇಶೈ ಆದಿಭೂತಾದಿ ದೈವಿಕೈ ವಾಕ್ಯಶ್ಚ ವೇದತಂತ್ರಾದ್ಯೈ ಉಪದೇಶಶ್ಚ ತಾದೃಶೈ ಬಲವಚ್ಛಾಸನೇರ್ವಾಪಿ ಯಶ್ಯ ಭಕ್ತಿ ನ ಚಾಲ್ಯತಿ. ಇಂಥ ಸಂಕಟಗಳ ಬಂದರೂ ಕೂಡ ಯಾವನ ಭಕ್ತಿಗೆ ತಡೆ ಬರೋದಿಲ್ಲ, ಯಾವನ ಭಕ್ತಿಯ ಭಂಗ ಆಗೋದಿಲ್ಲ, ಸ ಏವ ಪರಮೋ ಭಕ್ತ ವಿಷ್ಣೋ ಹೃದಯವಲ್ಲಭ. ಅಂಥವರ ಮೇಲೆ ಪರಮಾತ್ಮ ಅವರನ್ನು ತನ್ನ ಹೃದಯದಲ್ಲೇ ಸ್ಥಾನ ಕೊಡ್ತಾನೋ. ಏನಾದರೂ ದೇವರೇ ನಿನ್ನನ್ನು ನಾನು ಮರೆಯೋದಿಲ್ಲ ಅಂತ ತಿಳ್ಕೊಂಡಂತೆ, ಏನಾದರೂ ನೀನು ನನಗೆ ಬೇಕು. ವಿಷ ಕೊಟ್ಟರು ನಿನ್ನ ಹೆಸರು ಹೇಳ್ಕೋತೀವಿ, ವಿಷ ಕುಡಿತೀನಿ, ಪ್ರಹ್ಲಾದ ಹೇಳಿದ. ಧ್ರುವನಿಗೆ ಅಂಜಿಸಬೇಕು ಅಂತ ತಿಳ್ಕೊಂಡಂತೇಳಿ ಬೇಕಾದಷ್ಟು ಕ್ರೂರ ಮೃಗಗಳನ್ನು ಚಿಂತೆ ಮಾಡಿದರು. ತಿಂದೋಗ್ಲಿ ಪರವಾಗಿಲ್ಲ, ಮತ್ತೊಂದು ದೇಹ ಬರ್ತದೆ. ಆದರೆ ದೇವರ ಭಕ್ತಿ ಬಿಡೋದಿಲ್ಲ. ಇಂಥ ಅನೇಕ ಜನರನ್ನು ನಾವು ಕಾಣ್ತೇವೆ. ತಾಮ್ರಧ್ವಜ ತನ್ನ ತಲೆಯನ್ನೇ ಕತ್ತರಿಸಿಕೊಡ್ಲಿಕ್ಕೆ ತಯಾರಾದ, ಆದರೆ ದೇವರನ್ನು ನೆನೆಸೋದು ಬಿಡಲಿಲ್ಲ.
ರುಕ್ಮಾಂಗದ ತನ್ನ ಮಗನಾಗಿರ್ತಕ್ಕಂಥ, ಮೊನ್ನೆ ಆ ಕತೆ ಕೇಳಿದ್ದೀರಿ, ತನ್ನ ಮಗನಾದ ಧರ್ಮಾಂಗದನನ್ನು ಬಲಿ ಕೊಡ್ಲಿಕ್ಕೆ ತಯಾರಾದ, ಆದರೆ ಏಕಾದಶಿ ಬಿಡೋದಿಲ್ಲ. ಸುಧನ್ವ ತನ್ನ ತಾಯಿಗೆ ಹೇಳ್ತಾನೆ, ಅಮ್ಮ ನಾ ಸತ್ರು ಅಡ್ಡಿಯೆಲ್ಲ ತಿರುಗಿ ಬರೋಂಗಿಲ್ಲ, ಕೃಷ್ಣನ ಕರ್ಕೊಂಡೇ ಬರ್ತೀನಿ. ನಾನು ಯುದ್ಧಕ್ಕೆ ಹೋಗೋದು ಕೃಷ್ಣನ ಪಡೆಯೋದಕ್ಕೋಸ್ಕರ. ಎಂಥ ಮಹಾಭಕ್ತರಿದ್ದಾರೆ ಅಂತಿಕೊಂಡು ಅನ್ನೋದನ್ನು ಆ ಇತಿಹಾಸಗಳನ್ನು ಕೇಳ್ತಾ ಇರಬೇಕು. ಆದ್ದರಿಂದಾಗಿ ಸ್ಥಿರತೆ ಇದು ಭಕ್ತಿಯ ಶ್ರೇಷ್ಠ ಲಕ್ಷಣ. ಏನೇ ಆಗಲಿ, ಎಷ್ಟೇ ತ್ರಾಸಾಗಲಿ, ಮಕ್ಕಳಾಗಲಿಲ್ಲ ಅಂತಿಕೊಂಡಂತೆ ಎಲ್ಲಿ ದೇವರು ದಿಂಡ್ರು ಅಂತ ಅನ್ನೋರಿದ್ದಾರೆ. ಕ್ಯಾನ್ಸರ್ ಮೊದಲಾದ ರೋಗದಿಂದ ಪೀಡಿತರಾದಾಗ ಎಲ್ಲಿ ದೇವರು ಇಂಥ ಪೀಡಿತ ಆಯ್ತು ಅಂತ ಇಲ್ಲ, ಆಗಲೂ ಇಡೀ ದೇವರು ಸಂರಕ್ಷಣೆ ಮಾಡ್ತಾನೆ. ಅದು ಪರೀಕ್ಷೆಯ ಚರಮ ಸೀಮೆಯ ಕಾಲ, ಆಗ ಫೇಲ್ ಆಗಬಾರ್ದು. ಬಡತನ ಬರ್ತದೆ, ದೇವರ ಭಕ್ತಿ ಬಿಡಬಾರ್ದು. ಏನೇ ಬರಲಿ, ಅದಕ್ಕೆ ಟೀಕಾಕೃತ್ಪಾದರು ಒಂದೇ ವಾಕ್ಯದಲ್ಲಿ ಹೇಳಿದರು, ಅಂತರಾಯ ಸಹಸ್ರೇಣ, ಸಾವಿರ ಸಂಕಟ ಬಂದರು ಪರಮಾತ್ಮನ ಮೇಲಿನ ಭಕ್ತಿ, ಪರಮಾತ್ಮನ ಮೇಲಿರ್ತಕ್ಕಂಥ ಪ್ರೀತಿ ಕಡಿಮೆ ಆಗದೇ ಇದ್ದರೆ ಅದು ಅಂಥವರು ಪರಮಭಕ್ತರಪ್ಪ, ಅಂಥವರು ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ಅವರನ್ನು ನಾನು ಇಟ್ಕೊಳ್ತೇನೆ, ಅವರನ್ನು ಉದ್ಧಾರ ಮಾಡ್ತೇನೆ ಅಂತೇಳಿ ಪರಮಾತ್ಮ ಹೇಳ್ತಾನೆ. ಉದ್ಧವ, ತೋರಿಕೆಗಿಂತಲೂ ಇರುವಿಕೆಗೆ ಭಾಳ ಮಹತ್ವ ಕೊಡಪ್ಪ. ನನ್ನ ಭಕ್ತರು ಈ ರೀತಿಯಾಗಿರ್ತಾರೆ, ಏನಾದರೂ ಕೂಡ ನನ್ನನ್ನು ಬಯಸ್ತಾರೆ, ಬೇರೆಯವರನ್ನು ಬಯಸೋದಿಲ್ಲ ಅಂತ. ಇದರ ನಂತರ ಪರೀಕ್ಷಿತ ಏನು ಪ್ರಶ್ನೆ ಮಾಡ್ತಾನೆ, ಅಥವಾ ಈ ಭಕ್ತಿಯ ವಿವಿಧ ಮುಖಗಳು ಹೇಗೆ, ಇದನ್ನು ಮತ್ತೆ ಪುನಃ ಪರಮಾತ್ಮ ತಾನೇ ತನ್ನ ಭಕ್ತಿಯ ಬಗ್ಗೆ ವಿವರಣೆಯನ್ನು ಮಾಡ್ತಾ ಇದ್ದಾನೆ. ಭಾಳ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ವಿವರಣೆ ಮಾಡ್ತಾ ಇದ್ದಾನೆ. ಉಳಿದದ್ದನ್ನು ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥೆ ನಾಶನ, ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತ್ಯ ನಾಶನ, ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥೆ ನಾಶನ, ರೋಗಾನ್ಮೇ ನಾಶಯಾಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಬೇಡಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು.